ಅದು 1942ನೇ ಇಸವಿ. ಅಖಂಡ ಭಾರತದ ಇತಿಹಾಸದಲ್ಲೇ ಅವಿಸ್ಮರಣೀಯ ಘಟನೆ. ಬ್ರಿಟಿಷರಿಗೆ ಸಡ್ಡೊಡೆದು ಸ್ವತಂತ್ರ ಗ್ರಾಮ ಘೋಷಿಸಿಕೊಂಡ ಹಳ್ಳಿಯ ರೋಚಕ ಕಥೆ. ಶಿಕಾರ್ಪುರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ಈಶ್ವರಂಬ ಗ್ರಾಮದಲ್ಲಿ ಸ್ವಾತಂತ್ರ್ಯಕ್ಕಾಗಿ ದುಡಿದಿದ್ರಣ್ಣ. ಸ್ವಾತಂತ್ರ್ಯಕ್ಕಾಗಿ ದುಡಿದಿದ್ರಣ್ಣ. ಇವರು ದೇಶ ಸೇವೆಗಾಗಿ ಮಾಡಿದ್ರಣ್ಣ. ಇವರು ದೇಶ ಸೇವೆಗಾಗಿ ಮಾಡಿದ್ರಣ್ಣ. ಎಷ್ಟೋ ಹೇಳಣ್ಣ ಇವರ ಚರಿತ್ರೆಯನ. ಎಷ್ಟು ಹೇಳಣ್ಣ ಇವರ ಚರಿತ್ರೆಯನ. ಶಿಕಾರ್ಪುರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್. ಶಿಕಾರ್ಪುರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ಈಶ್ವರಂಬ ಗ್ರಾಮದಲ್ಲಿ ಸ್ವಾತಂತ್ರ್ಯಕ್ಕಾಗಿ ದುಡಿದಿದ್ರಣ್ಣ. ಸ್ವಾತಂತ್ರ್ಯಕ್ಕಾಗಿ ದುಡಿದಿದ್ರಣ್ಣ. ಇವರು ದೇಶ ಸೇವೆಗಾಗಿ ಮಾಡಿದ್ರಣ್ಣ. ಇವರು ದೇಶ ಸೇವೆಗಾಗಿ ಮಾಡಿದ್ರಣ್ಣ. 42ನೇ ಸಾಲಣ್ಣ ಕೆಟ್ಟು ಇಂಡಿಯಾ ಚಳವಳಿ ಅಣ್ಣ. 42ನೇ ಸಾಲಣ್ಣ ಕೆಟ್ಟು ಇಂಡಿಯಾ ಚಳವಳಿ ಅಣ್ಣ. ಎಷ್ಟೋ ಹೇಳಣ್ಣ ಇವರ ಚರಿತ್ರೆಯನ. ಎಷ್ಟೋ ಹೇಳಣ್ಣ ಇವರ ಚರಿತ್ರೆಯನ. ಹೊಡಿಬರ ದೊಡೆತ ಹೊಡೆದಾರಣ್ಣ. ಕೊಡುಬರ ಕಷ್ಟ ಕೊಟ್ಟಾರಣ್ಣ. ಹೊಡಿಬರ ದೊಡೆತ ಹೊಡೆದಾರಣ್ಣ. ಕೊಡುಬರ ಕಷ್ಟ ಕೊಟ್ಟಾರಣ್ಣ. ಆದರೂ ಇವರು ಹೆದರ್ಲಿಲ್ಲಣ್ಣ. ಸ್ವತಂತ್ರಕ್ಕಾಗಿ ದುಡಿದಿದ್ದರಣ್ಣ. ಮಾಡ್ಯಾರು 5 ಮಂದಿ ಕಲ್ಲನ್ನ. ಕೆಟ್ಟರು ಕೆಲ ಮಂದಿ ಜೈಲೊಳಗ. ಮಾಡ್ಯಾರು 5 ಮಂದಿ ಕಲ್ಲನ್ನ. ಕೆಟ್ಟರು ಕೆಲ ಮಂದಿ ಜೈಲೊಳಗ. ಎಷ್ಟೋ ಹೇಳಣ್ಣ ಇವರ ಚರಿತ್ರೆಯನ. ಎಷ್ಟೋ ಹೇಳಣ್ಣ ಇವರ ಚರಿತ್ರೆಯನ. ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ಇವಾಗ ಒಂದು ಸ್ಪೆಷಲ್ ಜರ್ನಿ ಹೋಗ್ತಾ ಇದ್ದೀವಿ. ಇದು ಎಲ್ಲ ಆಗ್ತೀವಿ ನಮಗೂ ಗೊತ್ತಿಲ್ಲ, ಬಟ್ ಆದರೆ ಒಂದು ಡಾಕ್ಯುಮೆಂಟ್ ಇರಲಿ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಇವತ್ತು ನನ್ನ ಊರಿಗೆ ಹೋಗ್ತಾ ಇದ್ದೀವಿ, ಶಿವಮೊಗ್ಗಕ್ಕೆ. ಶಿವಮೊಗ್ಗದಲ್ಲಿ ನಾನು ಹುಟ್ಟಾಗಿಂದ ನಮ್ಮ ತಾಯಿ ಊರ ಪಕ್ಕದಲ್ಲೇ ಈಸೂರು ಅಂಥೇಳಿ ಒಂದು ಊರನ್ನ ಕೇಳ್ತಾ ಇದ್ದೆ. ಆ ಊರಿನ ಸಂಗ್ರಾಮದ ಬಗ್ಗೆ, ಆ ಊರಿನ ಸ್ವಗ್ರಾಮದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಪುಸ್ತಕದಲ್ಲಿ ಓದಿದ್ದೆ. ಆದರೆ ಆ ಊರನ್ನ ನೋಡಿರಲಿಲ್ಲ. ಫಸ್ಟ್ ಟೈಮ್ ಆ ಊರನ್ನ ನೋಡೋಕ್ಕೆ ಬರ್ತಾ ಇದ್ದೀನಿ. ಅದಕ್ಕೆ ನಮ್ಮ ಕಾರಣ ನಮ್ಮ ಬಾಸು ಮತ್ತು ಜಗದ್ಗುರುಗಳಾದಂಥ ನನ್ನ ಪಾಲಿಗೆ ರಾಧಾಕೃಷ್ಣ ಪಲ್ಲಕ್ಕಿ ಸರ್ ಜೊತೆ ಸೇರಿ ಈ ಸೂರನ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಈಗ ಅವ್ರನ್ನ ತೋರಿಸ್ತಾ ಇದ್ದೀವಿ, ರಾಧಾಕೃಷ್ಣ ಪಲ್ಲಕ್ಕಿ ಸರು. ಎಸ್, ನಮಗೆ ಯಾವಾಗಲೂ ನನ್ನ ಪಾಲಿಗೆ ಒಂಥರ ಕೃಷ್ಣನ್ ಥರ ಯಾವಾಗಲೂ ಸಾರಥಿಲಿರ್ತಾರೆ. ಅದಕ್ಕೆ ಅವರು ಯಾವಾಗಲೂ ಡ್ರೈವಿಂಗ್ ಸೀಟಲ್ಲಿ ಇರ್ತಾರೆ ಯಜಮಾನರು. ಹಾಯ್ ಶ್ರೀ. ಎಸ್ ಬಾಸ್, ನನಗೆ ಬಹಳ ಖುಷಿ ಮತ್ತು ತುಂಬ ಕುತೂಹಲ. ಒಂದು ನಿಮ್ಮೂರು ಶಿವಮೊಗ್ಗ, ಇನ್ನೊಂದು ಈಸೂರು. ನೀನಾಗಲೇ ಮೆನ್ಷನ್ ಮಾಡಿದೆಯಲ್ಲ, ನಾನಂತೂ ಒಂದ್ಸರಿನೂ ಆ ಊರಿಗೆ ಹೋಗಿಲ್ಲ. ಇವಾಗ ಈ ಸ್ವತಂತ್ರೋತ್ಸವದ ಸಂಭ್ರಮದಲ್ಲಿ ಹೋಗೋಣ ಅಂತ ನನಗೂ ಅನ್ನಿಸ್ತು. ನೀನು ಹೇಳಿದ್ಮೇಲೆ ಒಂದು ಹೊಸ ಅನುಭವ ಗುರು. ಕಾಯ್ತಾ ಇದ್ದೀನಿ. ಏಸೂರ ಕೊಟ್ಟರು ಈಸೂರ ಬಿಡೆವು. ಏಸೂರ ಕೊಟ್ಟರು ಈಸೂರ ಬಿಡೆವು. ನಾವು ಈ ಸಾರಿ ಸ್ವಾತಂತ್ರ್ಯ ಸಂಗ್ರಾಮದ ವೀರ ಕಥೆಗಳನ್ನ, ವೀರ ಕಥಾ ಪ್ರಸಂಗಗಳನ್ನ, ಅಲ್ಲಿ ನಡೆದಿರ್ತಕ್ಕಂಥ ನೈಜ ಘಟನೆಗಳನ್ನೆಲ್ಲವನ್ನೂ ಕೂಡ ಒಟ್ಟಾರೆ ಒಗ್ಗೂಡಿಸಿ ನಿಮಗೋಸ್ಕರ ಹಲೋ ಭಾರತ್ ಮಾತಾ ಕಿ ಜೈ. ಬೆಂಗಳೂರಿಂದ ಶಿವಮೊಗ್ಗ, ಶಿವಮೊಗ್ಗದಿಂದ ಶಿಕಾರಿಪುರದ ರೋಡು, ಅದಾದ್ಮೇಲೆ ಲೆಫ್ಟ್ ತೊಗೊಂಡು ಒಳಗೆ ಬಂದ್ವಿ. ಈಗ ಒಂದು ಊರಿಗೆ ಬಂದಿದ್ದೀವಿ.
ನಾನಂತೂ ಫಸ್ಟ್ ಟೈಮ್ ಈ ಊರಿಗೆ ಬರ್ತಾ ಇರೋದು. ಈ ಬಾರಿ ನಾವು ಸ್ವತಂತ್ರೋತ್ಸವ ಸಂಭ್ರಮವನ್ನು ಈ ಊರಿಗೆ ಬಂದು ನಿಮಗೊಂದು ತೋರಿಸ್ಬೇಕು, ಸೆಲೆಬ್ರೇಟ್ ಮಾಡಬೇಕು ಅಂತ ನಾನಾಗಿ ಬಂದಿಲ್ಲ. ನನ್ನ ಕರ್ಕೊಬಂದಿರೋರು ನನ್ನ ಎಡಭಾಗದಲ್ಲಿ ಕೂತಿದ್ದಾರೆ, ಶ್ರೀ ರಾಧಾಕೃಷ್ಣ ಪಲ್ಲಕ್ಕಿ ಸರ್. ನಮಸ್ತೆ. ಎಲ್ಲಿ ಬಂದಿದ್ದೀವಿ ನಾವು? ಬಹಳ ಬಹಳ ವಿಷಯಗಳು ಕರ್ನಾಟಕದ ಉದ್ದಗಲಕ್ಕೂ ನಾವು ಪ್ರಯಾಣ ಮಾಡಿದ ಹಾಗೆ ಒಂದೊಂದು ಊರಿನ ಮಹತ್ವಗಳು ಬಹಳ ವಿಶೇಷವಾಗಿ ಗೊತ್ತಾಗುತ್ತೆ. ಅದರಲ್ಲೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈಸೂರು. ಏಸೂರ ಕೊಟ್ಟರು ಈಸೂರ ಬಿಡುವು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಂದು ಸಣ್ಣ ಗ್ರಾಮ ದೊಡ್ಡ ಕ್ರಾಂತಿಯನ್ನೇ ಮಾಡ್ತು. ಆ ಕ್ರಾಂತಿಯ ಊರು ಈಸೂರು. ಈಸೂರಿಗೆ ನಾನು ಮತ್ತು ಹರೀಶ್ ನಾಗರಾಜ್ ಅವರು ಇಡೀ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕ, ಅದರಲ್ಲೂ ಶಿವಮೊಗ್ಗ, ಅದರಲ್ಲೂ ಈಸೂರು, ಅದು ಇವತ್ತಿನ ಈ ಎಪಿಸೋಡ್ನ ರಿವೀಲ್ ಆಗುತ್ತೆ. ಈ 2025 ಸ್ವತಂತ್ರೋತ್ಸವದ ಸಂಭ್ರಮ ನಿಮ್ಮ ನ್ಯೂಸೋದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ. ಬನ್ನಿ ನಮ್ಮ ಜೊತೆ ಜಾಯ್ನ್ ಆಗಿ. ಫಸ್ಟ್ ಟೈಮ್ ಪುಸ್ತಕದಲ್ಲಿ ಓದಿದ್ದುಂಟು, ಒಂದಷ್ಟು ಮಾಹಿತಿ ತಿಳ್ಕೊಂಡಿದ್ವಿ. ಆದರೆ ಈಗ ಆ ಊರಿನ ಆ ಸ್ಮಾರಕ ಬರೋದಿದೆಯಲ್ಲ, ಅದು ನಿಜವಾಗ್ಲೂ ಅದ್ಭುತವಾಗಿದೆ ಅಂತ ಅನಿಸ್ತಾ ಇದೆ. ಅಫ್ಕೋರ್ಸ್ ನನ್ನ ಜೊತೆ ನಾನು ಹೇಳಿದಾಗೆ ರಾಧಾಕೃಷ್ಣ ಪಲ್ಲಕ್ಕಿ ಸರ್, ಸ್ವತಂತ್ರೋತ್ಸವದ ಶುಭಾಶಯಗಳು. ಸೊ ಬಹಳ ಸಂತೋಷ ಅಂದರೆ ನಮ್ಮ ಊರಿನ ಹಿರೀಕರು, ನಮಸ್ಕಾರ, ಹರೀಶ್ ನಾಗರಾಜ್ ಅವರು. ಸೊ ಇಲ್ಲಿನ ಶಾಲಾ ಶಿಕ್ಷಕರು, ನಮಸ್ಕಾರ. ಸೊ ಇದು ನಮಗೆ ಈಸೂರಿನ ಹುತಾತ್ಮರ ಸ್ಮಾರಕ. ಇದನ್ನ ಸರ್ಕಾರ ನಿರ್ಮಾಣ ಮಾಡಿದೆ. ಹಾಗೂ ಬಹಳ ಒಂದು ಇಂಪಾರ್ಟೆಂಟ್ ಟ್ಯಾಗ್ ಲೈನ್ ಅಂದ್ರೆ, ನೀವು ಎಷ್ಟು ಊರು ಕೊಡ್ತಾರ ಕೊಡಿ, ಆದ್ರೆ ನಾನು ಈ ಊರು ಕೊಡಲ್ಲ ಅಂತ. ಅದು ಇಲ್ಲಿನ ಟ್ಯಾಗ್ ಲೈನ್. ಏಸೂರು ಕೊಟ್ಟರು ಈಸೂರ ಕೊಡೆವು. ಈಸೂರು ಕೊಡೋದಿಲ್ಲ ಅವರು. ಆ ತರದ ಛಲ ಬಿಡದ ಹೋರಾಟಗಳನ್ನ ಮಾಡಿದಂಥದ್ದು ಈ ಸ್ವಾತಂತ್ರ್ಯ ಸಂಗ್ರಾಮ. ಈಸೂರಿನ ಗ್ರಾಮ ಮತ್ತು ಕ್ಷೇತ್ರ ಪಾಲಕ ಇಲ್ಲಿ ಬಹಳ ವಿಶೇಷವಾದ್ದು ವೀರಭದ್ರ. ಸೊ ಇಲ್ಲಿಂದ ಆರಂಭವಾದಂತ ಕ್ರಾಂತಿಯ ಕಿಡಿ ಸುಭಾಷ್ ಚಂದ್ರ ಬೋಸ್ ತನಕನೂ ಕೂಡ ಹೋಗುತ್ತೆ ಅಂತಕ್ಕಂಥದ್ದು ದಾಖಲೆ ಆಗಿದೆ. ನೈಸ್. ಕರ್ನಾಟಕದಲ್ಲಿ ಹುಟ್ಟೋದಕ್ಕೆ ತುಂಬ ಪುಣ್ಯ ಮಾಡಿರಬೇಕು, ಶಿವಮೊಗ್ಗ ಮಲೆನಾಡು ಭಾಗಕ್ಕೆ ಬರೋದಕ್ಕೂ ಕೂಡ ತುಂಬ ಅದೃಷ್ಟ ಮಾಡಿರಬೇಕು ಅಂತ. ನಮಗೆ ಬಹಳ ವಿಶೇಷವಾದ ಸ್ಥಳ. ಇದಕ್ಕೆ 4 ಕೋಟಿ ರೂಪಾಯಿ ಖರ್ಚು ಮಾಡಿ ಇದನ್ನು ವಿಶೇಷವಾಗಿ ಡಿಸೈನ್ ಮಾಡಿ ಹಳೆಯ ಇದನ್ನ ಇಲ್ಲಿ ತೆಗೆದು, ಅಂದ್ರೆ ಅವರ ಹುತಾತ್ಮರ ಅಸ್ಥಿ ಇತ್ತು, ಅಸ್ಥಿಯನ್ನ ತೆಗೆದಿದ್ದಾರೆ. ಆಮೇಲೆ ಈಗ ಹೊಸದಾಗಿ ಇದಕ್ಕೊಂದು ಡಿಸೈನ್ ಅಲಂಕಾರ ಮಾಡಿ ಬಿಟ್ಟಿದ್ದಾರೆ. ಇಲ್ಲ ಒಟ್ಟು 5 ಜನರು ಏನವತ್ತು ಹ್ಯಾಂಗ್ ಆದ್ರು ಬೆಂಗಳೂರಲ್ಲಿ, ಹೌದು, ನೇಣು ಕುಣಿಕೆಗೆ ಬಿದ್ದರು. ಅವರ ಹೆಸರುಗಳನ್ನೆಲ್ಲ ಇಲ್ಲಿ ವಿಶೇಷವಾಗಿ ದಾಖಲಿಸ್ತಾ ಹೋಗ್ತಾರೆ. ಸೊ ಗೌಡ್ರ ಶಂಕರಪ್ಪನವ್ರ ಮಗ ಉಳಿಯಪ್ಪನವರು, ಆಮೇಲೆ ಬಡಕಳ್ಳಿ ಹಾಲಪ್ಪನವರು, ಬಸಪ್ಪನವರು, ಆಮೇಲೆ ಗುರಪ್ಪನವರು, ಆಮೇಲೆ ಮಲ್ಲಪ್ಪರು, ಹೀಗೆ ಎಲ್ಲರೂ. ಅದರಲ್ಲಿ ಬಹಳ ವಿಶೇಷವಾಗಿ ಏನು ಅಂದ್ರೆ, ಬಡಕಳ್ಳಿ ಹಾಲಪ್ಪನವರು ಅವ್ರು ಇನ್ನೋಸೆಂಟ್ ಅಂತ ದಾಖಲೆ ಮಾಡಿರೋದು. ಆಕ್ಚುಲಿ ಇನ್ನೊಬ್ಬರು ಬಡಕಳ್ಳಿ ಹಾಲಪ್ಪನವರು ರೆಬಲ್ ಇದ್ರು, ಅವ್ರ ಬದಲು ಇವ್ರು ಕರ್ಕೊಂಡು ಹೋದ್ರು. ಅವರು 3 ಸರಿ ನೇಣಿನ ಕುಣಿಕೆಯಲ್ಲಿ ಇದ್ದು ಗೆದ್ದು ಮತ್ತೆ ಆಮೇಲೆ ಕೊನೆ ಸುತ್ತೋಗ್ತಾರೆ. ನಂಗೊಂದು ವಿಚಾರ ಹೇಳಿ, ತುಂಬಾ ಜನರ ಬಗ್ಗೆ ಈ ಈಸೂರು ಗೊತ್ತೇ ಇಲ್ವಲ್ಲ, ಯಾಕೆ ಅಂದ್ರೆ ನಮಗೆ ಸ್ವಾತಂತ್ರ್ಯ ಅಂದ್ರೆ ಬರೀ ಉತ್ತರ ಭಾರತದವ್ರನ್ನೇ ನಾವು ಹೈಲೈಟ್ ಮಾಡ್ತಾ ಬಂದ್ಬಿಟ್ವಿ ನಾವು. ಆದ್ರೆ ದಕ್ಷಿಣ ಪ್ರಾಂತ್ಯಕ್ಕೆ ಬಂದಾಗ ಕರ್ನಾಟಕದಲ್ಲಿ ವಿಶೇಷವಾಗಿ ಸಣ್ಣ ಸಣ್ಣ ಗ್ರಾಮಗಳಲ್ಲಿ ಈ ತರ ದೊಡ್ಡ ದೊಡ್ಡ ಕ್ರಾಂತಿಯ ಕಿಡಿಗಳು ಎದ್ದಿದ್ವು. ನಮಗೆ ಅದನ್ನು ಹುಡುಕೋ ಪ್ರಯತ್ನಗಳನ್ನು ನಾವು ಕೂಡ ಮಾಡಲಿಲ್ಲ. ಆದ್ರೆ ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಸಿಪಾಯಿ ದಂಗೆಯ ಮಂಗಲ್ ಪಾಂಡೆ ಇವತ್ತಲ್ಲಿ ಓಪನ್ ಆಗಿದ್ದಾರೆ. ಹೌದು. ಚಿತ್ರದುರ್ಗದಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಆದಂತ ಸಿಪಾಯಿ ದಂಗೆಯ ಬೇಡ್ರಗಳದ್ದು ನಿಮ್ಗೆ ಓಪನ್ ಆಗಿಲ್ಲ. ದಾಖಲೆಗಳಿದಾವೆ, ಅದನ್ನ ಬರೆದು ದಾಖಲಿಸ್ತಕ್ಕಂಥವ್ರು ಹೇಳುವಂತವ್ರು ಇಲ್ಲ. ಇದು ದಂಗೆನೆ ತಾನೆ? ಇದು ದಂಗೆನೆ, ಈಸೂರು ದಂಗೆನೆ ಇದು. ಸೊ ಎಷ್ಟು ದೊಡ್ಡ ದಂಗೆ ಅಂತಂದ್ರೆ ಅದನ್ನ ಇಲ್ಲಿನ ಸ್ಥಳೀಕರ ಬಾಯಲ್ಲೇ ಕೇಳ್ಬೇಕು ನಿಮಗೆ. ಎಷ್ಟು ರೆಬಲ್ ಆಗಿ ನುಗ್ಗಿದ್ರು ಅವರು, ಆಮೇಲೆ ಹೇಗೆಲ್ಲ ಹೋರಾಟಗಳು ಮಾಡಿದ್ರು, ಅದರ ರಿಸಲ್ಟೇ ಈ 5 ಜನ ನೇಣಿನ ಕುಣಿಕೆಗೆ ಬೀಳುವಂತ ಪ್ರಯತ್ನಗಳಾಗಿತ್ತು. ಯಾಕೆ ರೆಬಲ್ ಆಯ್ತು ಈ ಊರು ಅಂದ್ರೆ ನಿಮಗೆ ನಮಗೆ ಸ್ವಾತಂತ್ರ್ಯ ಚಳವಳಿಗೆ ನಮಗೊಂದು ಮಹತ್ತರವಾದ ಒಂದು ಗುರುತು ಅಂದ್ರೆ ಬಾವುಟ.
ಹೌದು, ಬಾವುಟವನ್ನು ಹಿಡಿದು ನಾವು ಮುಂದಕ್ಕೆ ನಾವು ಮುಂಚೂಣಿಯಲ್ಲಿ ತರ್ತಾ ಇದ್ವಿ. ಜೊತೆಗೆ ವಿಷಯಗಳನ್ನು ಬಾಯಿಂದ ಬಾಯಿಗೆ ಸ್ಪ್ರೆಡ್ ಮಾಡೋಕ್ಕೆ ನಮಗೆ ಜನಪದಗಳು ಆಮೇಲೆ ದೇಶಭಕ್ತಿ ಗೀತೆಗಳು ಇವು ಭಾಳ ಹೆಲ್ಪ್ ಆಗ್ತಾ ಬಂದು. ಹೌದು, ಅದ್ರ ಮೂಲಕ ಪ್ರಚಾರ ಆಗ್ತಿದ್ದಂಥ ಈ ಪ್ರಾಂತ್ಯದ ಇದರಲ್ಲಿ ಬ್ರಿಟಿಷ್ನವರು ಸೊ ನಿಮಗೆ ಸ್ವಾತಂತ್ರ್ಯ ಪೂರ್ವದ ಚಳವಳಿಯ ಮುಂಚೆ ಏನು ಇಲ್ಲಿ ಈಸೂರು ಅಂತಕ್ಕಂಥದ್ದು ಹೆಗ್ಗುರುತಿನ ಬಾವುಟವನ್ನು ಇಟ್ಕೊಂಡು ಏನು ಚಲಾವಣೆ ನಡೆಸ್ತಾ ಇದ್ರು ಅದರ ವಿರುದ್ಧ ತಿರುಗಿ ಬಿದ್ದದ್ದು ಮತ್ತು ಆಗಿನ ಬ್ರಿಟಿಷ್ ವ್ಯವಸ್ಥೆ ಕಾನೂನಿನ ವಿರುದ್ಧ ತಿರುಗಿ ಬಿದ್ದದ್ದು. ಅಲ್ಲಿಂದ ಈಸೂರಿನ ದಂಗೆಗಳು ಪ್ರಾರಂಭವಾಗಿ ಮನಸ್ಸುಗಳನ್ನು ಕಟ್ಟಿದ್ರು. ಗ್ರಾಮೀಣ ಭಾರತದಲ್ಲಿ ಹಳ್ಳಿಗರು ಮನಸ್ಸುಗಳನ್ನು ಕಟ್ಟಿದ್ರು. ಆಮೇಲೆ ಸ್ವಾತಂತ್ರ್ಯಕ್ಕೆ ನೇರವಾಗಿ ಒಂದು ನಿರ್ಧಾರ ಮಾಡಿ ಧುಮುಕಿದ್ರು. ಆ ಧುಮುಕಿದ ರಿಸಲ್ಟ್ ಏನಿದೆ ಆ ರಿಸಲ್ಟೇ ಇವತ್ತು ನಮಗೆ ಸ್ಮಾರಕವಾಗಿ ಉಳಿದು. ಒಂದು 78-80 ವರ್ಷದ ಈ ದೊಡ್ಡ ನಮ್ಮ ಸ್ವತಂತ್ರದ ಹಬ್ಬ ಇದೆಯಲ್ಲ, ಅವತ್ತಿನ ಆ ದಿನಮಾನಗಳಲ್ಲಿ ಈಸೂರಿನಲ್ಲಿ ಮುಖಂಡರಿದ್ರು, ನಾಯಕರಿದ್ರು. ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕಾಗಿತ್ತು. ಆದ್ರೆ ನಾವು ತೆರಿಗೆ ಕಟ್ಟಲ್ಲ, ನಮ್ಮದೇ ಒಂದು ಆಡಳಿತ ಇದು ಬ್ರಿಟಿಷ್ ಆಡಳಿತ ಆಗಬಾರದು. ಈ ತರದ ಮನಸ್ಥಿತಿಗೆ ಈ ಊರಿನ ಅಥವಾ ಈ ಪ್ರಾಂತ್ಯದ ಜನ ಬರೋಕ್ ಸಾಧ್ಯ ಹೇಗಾಯ್ತು? ಅಂದ್ರೆ ನಮಗೆ ತೆರಿಗೆಗಳನ್ನ ಯಾಕೆ ಕಟ್ಟಬೇಕು ಅನ್ನೋದೇ ನಮ್ಗೆ ಇವತ್ತಿಗೂ ಕೂಡ ದೊಡ್ಡ ಹಳ್ಳಿಗರಿಗೆ ನೀರು ಭಗವಂತ ಕೊಡ್ತವನೆ, ಗಾಳಿ ಭಗವಂತ ಕೊಡ್ತವನೆ, ಭೂಮಿ ಭಗವಂತ ಕೊಟ್ಟವನೆ, ಇವ್ರಿಗೆ ಯಾಕೆ ಕೊಡ್ಬೇಕು ನಾವು ಅನ್ನೋದು ಇವತ್ತಿಗೂ ನಮ್ಮ ಹೋರಾಟ ಟ್ಯಾಕ್ಸ್ ವಿರುದ್ಧ ಇದೆ. ಹೌದು, ಇವತ್ತು ಕೂಡ ಇದೆ. ಇವತ್ತು ಅಂದ್ರೆ ಭಗವಂತ ಕೊಟ್ಟು ಸೃಷ್ಟಿ ಮಾಡಿರ್ತಕ್ಕಂಥ ಪಂಚಭೂತಗಳು ಭಗವಂತ ನಮ್ಗೆ ಉಚಿತವಾಗಿ ಕೊಟ್ಟಿದ್ದಾನೆ. ಯಾರೋ ಬೇರೆ ದೇಶದವನು ಬಂದು ಕೆಂಪು ಮೂತಿಯವನು ಬಂದಾಗ ಅವನು ಕೇಳಿದ ತಕ್ಷಣ ನಾವು ಎತ್ಕೊಡಕ್ಕೆ ಯಾರಪ್ಪ ಸ್ವತ್ತಿದು ಆ ತರದ ನಿಲುವುಗಳು ರೈತರದು. ಆ ನಿಲುವುಗಳ ವಿರುದ್ಧ ಯಾವಾಗ ಆಯ್ತು ಅವಾಗ ಸಿಪಾಯಿ ದಂಗೆ ಆಯ್ತು, ಅಲಗಲಿ ಬೇಡ್ರ ಕ್ರಾಂತಿ ಆಯ್ತು, ಸಿಂಧೂರ್ ಲಕ್ಷ್ಮಣನ ಹೋರಾಟ ಆಯ್ತು. ಈ ತರ ರೆಬಲ್ಗಳು ಅತೀ ಬಡತನದಲ್ಲಿದ್ದಂಥವರೇ ಹೋರಾಟಕ್ಕೆ ಇಳಿದಿದ್ದು. ಯಾರು ಈ ಶಾನ್ ಭೋಗರು, ಆಮೇಲೆ ಕುಲಕರ್ಣಿಗಳು, ಆಮೇಲೆ ಇನಾಮ್ದಾರರು, ಜಾಗೀರ್ದಾರರು, ಇವ್ರು ಯಾರು ಇಳಿಲಿಲ್ಲ. ಅವರು ಬ್ರಿಟಿಷ್ ಪರವಾಗಿದ್ರು, ಆದ್ರೆ ಅವ್ರು ವಿರುದ್ಧವಾಗಿದ್ದವರು ಬಡತನವನ್ನು ಅನುಭವಿಸ್ತಾರೆ. ಏನ್ ಮಾಡ್ತೀವಿ, ಊರಿನ ಜನ ಏನ್ ಕಸಬು ಮಾಡ್ತಿದ್ರು ಆಗ? ರೈತಾಪಿ ವರ್ಗದವ್ರೆ. ಕುಲ ಕಸಬೆಲ್ಲ ಇತ್ತು. ಬಡಗಿ ಕೆಲಸ ಮಾಡೋದು, ಕಮ್ಮರ್ಕೆ ಕೆಲಸ ಮಾಡೋದು. ಇಲ್ಲೆಲ್ಲ ನೋಡ್ರಿ ಕಮ್ಮರ್ಕೆ ಕೆಲಸ. ಗುರಪ್ಪ ಬಿನ್ ಈಶ್ವರಪ್ಪ ಕಮ್ಮಾರ್, ಈ ವಿಶ್ವಕರ್ಮ ಸಮುದಾಯದವರು, ಲಿಂಗಾಯತ ಸಮುದಾಯದವರು, ದೇವಾಂಗ ಸಮುದಾಯದವರು, ಇಲ್ಲೇನು ಹೆಸರುಗಳು ಅವರ ಪೂರ್ವ ಆಶ್ರಮದ ಸ್ವಲ್ಪ ವಿಷಯಗಳನ್ನು ತೆಗೆದ್ರೆ ಇವರೆಲ್ಲರೂ ಕೂಡ ಬಂಗಾರದ ಕೆಲಸ ಮಾಡೋ ಅಕ್ಕಸಾಲಿಗರಾಗಿದ್ರು, ಬಡಗಿ ಕೆಲಸ ಮಾಡೋರಾಗಿದ್ರು, ಕಬ್ಬಣದ ಕೆಲಸ ಮಾಡೋರಾಗಿದ್ರು, ಕುಲ್ಮೆ ಕೆಲಸ ಮಾಡೋ. ಜಾತಿ ಬೇರೆ ಆಗಿತ್ತು, ಕಸಬು ಬೇರೆ ಆಗಿತ್ತು, ಕಸುಬು ಬೇರೆ ಆಗಿತ್ತು, ಆದ್ರೆ ಹೋರಾಟದ ಗುರಿ ಒಂದೇ ಆಗಿತ್ತು. ಅಂದ್ರೆ ನಿಮಗೆ ಹಲವಾರು ಜಾತಿಗಳಿದ್ರು, ಒಂದೇ ಅವ್ರದ್ದು ಏನು ಅಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ. ಇದೊಂದೇ ಪ್ರಬಲವಾದ ಅಸ್ತ್ರ ಇಟ್ಕೊಂಡು ಮುಂದಕ್ಕೆ ಹೋದ್ರು. ನೋಡಿ, ಎಲ್ಲ ಬೇರೆ ಬೇರೆ ಸಮುದಾಯದವರು. ಬಟ್ ಗುರುಗಳೇ, ಈ ಪೂರ್ವಜರು ಯಾರಿದ್ದಾರೆ, ಇವರೆಲ್ಲ ಯಾರು ಮಡಿದಿದ್ದಾರೆ ಈಗ ದೇಶಕ್ಕೋಸ್ಕರ ಪ್ರಾಣ ತೆತ್ತರು, ಇವರ ವಂಶಸ್ಥರೆಲ್ಲ ಇಲ್ಲೇ ಇದಾರ? ಕೆಲವರು ಇದ್ದಾರೆ, ಕೆಲವರು ಮದುವೆ ಆಗಿಲ್ಲ. ಇವರು ಜೀನಳ್ಳಿ ಮಲ್ಲಪ್ಪರು ನಮ್ಮಲ್ಲಿ ಎಲೆ ಮಾರಕ್ ಬರ್ತಿದ್ರು ಸರ್, ಇಳ್ಳೆದೆಲೆನ. ವರ್ಷಕ್ಕೆ ಒಂದು ಫಲ ಭತ್ತ ಕೊಡ್ಬೇಕು, ನಾವು ವರ್ಷದ ತನಕ ಎಲೆ ಕೊಡ್ಬೇಕು. ಅವರು ಜೀನಳ್ಳಿಯರವ್ರು, ಜೀನಳ್ಳಿ ಮಲ್ಲಪ್ಪ ಅಂತಾನೆ. ಹಂಗಾಗಿ ಅವರು ಸ್ವತಂತ್ರ ಚಳವಳಿಯಲ್ಲಿ ಸಿಗಾಕ್ಯಂದ್ರು. ಮಾರಾಟಕ್ಕೆ ಬಂದು ಎಲೆ ಮಾರಕ್ ಬಂದು ಇಳ್ಳೆದೆಲೆ. ಇವರು ಇಲ್ಲೇ ಇದ್ದು ಸ್ಥಳೀಯದಾಗಿದ್ದರು. ಯಾರು? ಗುರಪ್ಪನವರು. ಸೂರ್ಯನಾರಾಯಣಾಚಾರ್ಯನು ಇಲ್ಲೇ ಸ್ಥಳೀಯಾಗಿದ್ದರು. ಓಕೆ, ನೀವು ಹುಟ್ಟಿದ್ದಿಲ್ಲೇನಾ? ಇಲ್ಲ, ಇದೇ ಊರು, ಹುಟ್ಟಿಲ್ಲ ನಾವು. ಇಲ್ಲಿ ಯಾರಿದ್ದಾರೆ ಅವತ್ತಿಂದ? ಆ ಪೂರ್ವಜರು ಯಾರಿದ್ದಾರೆ ಇಲ್ಲಿ? ಆ ಪೂರ್ವಜರು ಯಾರು ಇಲ್ಲ ಸರ್, ಅದ್ರ ಬಗ್ಗೆ ಮಾಹಿತಿ ಕೊಡೋರು ಯಾರು ಇಲ್ಲ. ನಮ್ಮನ್ನು ಇಟ್ಬಿಟ್ರೆ ನಾವು ಶಾಲೆ ಕಾಲೇಜ್ಗಳಿಗೆ ಹೋಗಿ ಮಾಡ್ತಿದ್ದೀವಿ ಸರ್. ಇದ್ರ ಬಗ್ಗೆ ಒಂದು ಲಾವಣಿನೂ ನಾನೇ ಸ್ವಂತ ರಚನೆ ಮಾಡಿದ್ದೆ. ಹೆಂಗೆ ಹೇಳ್ಬೇಕಾಗ ಹೇಳಿ ಪ್ಲೀಸ್. ಅಯ್ಯೋ, ಶಿಕಾರ್ಪುರ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್, ಈಸೂರೆಂಬ ಗ್ರಾಮದಲ್ಲಿ ಸ್ವಾತಂತ್ರ್ಯಕ್ಕಾಗಿ ದುಡ್ದಿದ್ರಣ್ಣ, ಸ್ವಾತಂತ್ರ್ಯಕ್ಕಾಗಿ ದುಡ್ದಿದ್ರಣ್ಣ. ಇವರು ದೇಶ ಸೇವೆಗಾಗಿ ಮಾಡಿದ್ರಣ್ಣ, ಇವರು ದೇಶ ಸೇವೆಗಾಗಿ ಮಾಡಿದ್ರಣ್ಣ. ಎಷ್ಟೋ ಹೇಳಣ್ಣ ಇವರ ಚರಿತ್ರೆಯನ, ಎಷ್ಟು ಹೇಳಣ್ಣ ಇವರ ಚರಿತ್ರೆಯನ. ಶಿಕಾರ್ಪುರ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್, ಶಿಕಾರ್ಪುರ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್, ಈಸೂರೆಂಬ ಗ್ರಾಮದಲ್ಲಿ ಸ್ವಾತಂತ್ರ್ಯಕ್ಕಾಗಿ ದುಡ್ದಿದ್ರಣ್ಣ, ಸ್ವಾತಂತ್ರ್ಯಕ್ಕಾಗಿ ದುಡ್ದಿದ್ರಣ್ಣ. ಇವರು ದೇಶ ಸೇವೆಗಾಗಿ ಮಾಡಿದ್ರಣ್ಣ, ಇವರು ದೇಶ ಸೇವೆಗಾಗಿ ಮಾಡಿದ್ರಣ್ಣ. 42ನೇ ಸಾಲಣ್ಣ ಕಿಟ್ಟು ಇಂಡಿಯಾ ಚಳವಳಿ ಅಣ್ಣ, 42ನೇ ಸಾಲಣ್ಣ ಕಿಟ್ಟು ಇಂಡಿಯಾ ಚಳವಳಿ ಅಣ್ಣ.
ಎಷ್ಟೋ ಹೇಳಲಣ್ಣ ಇವರ ಚರಿತ್ರೆಯನ ಎಷ್ಟು ಹೇಳಲಣ್ಣ ಇವರ ಚರಿತ್ರೆಯನ ಹೊಡಿಬರದೊಡೆತ ಹೊಡೆದಾರಣ್ಣ ಕೊಡುಬರ ಕಷ್ಟ ಕೊಟ್ಟಾರಣ್ಣ ಹೊಡಿಬರದೊಡೆತ ಹೊಡೆದಾರಣ್ಣ ಕೊಡುಬರ ಕಷ್ಟ ಕೊಟ್ಟಾರಣ್ಣ ಆದರೂ ಇವರು ಹೆದರ್ಲಿಲ್ಲಣ್ಣ ಸ್ವತಂತ್ರಕ್ಕಾಗಿ ದುಡಿದಿದ್ದರಣ್ಣ ಆದರೂ ಇವರು ಹೆದರ್ಲಿಲ್ಲಣ್ಣ ಸ್ವತಂತ್ರಕ್ಕಾಗಿ ದುಡಿದಿದ್ರಣ್ಣ ಎಷ್ಟೋ ಹೇಳಲಣ್ಣ ಇವರ ಚರಿತ್ರೆಯನ ಹೌದಪ್ಪ ಎಷ್ಟೋ ಹೇಳಲಣ್ಣ ಇವರ ಚರಿತ್ರೆಯನ ಮಾಡ್ಯಾರು 5 ಮಂದಿ ಗಲ್ಲನ್ನ ಇಟ್ಟರು ಕೆಲ ಮಂದಿ ಜೈಲೊಳಗ ಮಾಡ್ಯಾರು 5 ಮಂದಿ ಗಲ್ಲನ್ನ ಇಟ್ಟರು ಕೆಲ ಮಂದಿ ಜೈಲೊಳಗ ಎಷ್ಟೋ ಹೇಳಲಣ್ಣ ಇವರ ಚರಿತ್ರೆಯನ ಎಷ್ಟೋ ಹೇಳಲಣ್ಣ ಇವರ ಚರಿತ್ರೆಯನ ಮಲ್ಲಪ್ಪನವರು ಗೂರಪ್ಪನವರು ಮಲ್ಲಪ್ಪನವರು ಗೋರಪ್ಪನವರು ಸೂರನಾರಾಯಣಚಾರಿ ಸೂರನಾರಾಯಣಚಾರಿ ಬಡ್ಕಳ್ಳಿ ಹಾಲಪ್ಪ ಗೌಡಾರ ಶಂಕರಪ್ಪ ಕಳ್ಳಿ ಹಾಲಪ್ಪ ಗೌಡಾರ ಶಂಕರಪ್ಪ ಮಾಡ್ಯಾರೋ 5 ಮಂದಿ ಗಲ್ಲನ್ನ ಮಾಡ್ಯಾರೋ 5 ಮಂದಿ ಗಲ್ಲನ್ನ ಎಷ್ಟೋ ಹೇಳಲಣ್ಣ ಇವರ ಚರಿತ್ರೆಯನ ಎಷ್ಟೋ ಹೇಳಲಣ್ಣ ಇವರ ಚರಿತ್ರೆಯನ ವೀರಾದಿ ವೀರರು ಹುಟ್ಟ್ಯಾರಣ್ಣ ಈಸೂರಿನಲ್ಲಿ ಜನಿಸಾರಣ್ಣ ವೀರಾದಿ ವೀರ ಹುಟ್ಟ್ಯಾರಣ್ಣ ಈಸೂರಿನಲ್ಲಿ ಜನಿಸಿದರಣ್ಣ ಸಿಂಧೂರ ಲಕ್ಷ್ಮಣ ಶಿವಪ್ಪನ ಹೌದಾ? ಸಿಂಧೂರ ಲಕ್ಷ್ಮಣ ಶಿವಪ್ಪನ ಕೆನತ ದೇಶ ಸೇವೆಗಾಗಿ ದುಡಿದಿದ್ರಣ್ಣ ದೇಶ ಸೇವೆಗಾಗಿ ದುಡಿದಿದ್ರಣ್ಣ ದೇಶ ಸೇವೆಗಾಗಿ ದುಡಿದಿದ್ರಣ್ಣ ಎಷ್ಟೋ ಹೇಳಲಣ್ಣ ಇವರ ಚರಿತ್ರೆಯನ ಎಷ್ಟೋ ಹೇಳಲಣ್ಣ ಇವರ ಚರಿತ್ರೆಯನ ಹಡಿಹಳ್ಳಿ ಸಿದ್ದಮ್ಮ ಪುಣಜಿ ಪರ್ವತಮ್ಮ ಹಡಿಹಳ್ಳಿ ಸಿದ್ದಮ್ಮ ಪುಣಜಿ ಪರ್ವತಮ್ಮ ಸಾವುಕಾರ ಹಾಲಮ್ಮ ಸಾವುಕಾರ ಹಾಲಮ್ಮ ಎಷ್ಟೋ ಹೇಳಲಣ್ಣ ಇವರ ಚರಿತ್ರೆಯನ ಎಷ್ಟೋ ಹೇಳಲಣ್ಣ ಇವರ ಚರಿತ್ರೆಯನ ಶಿಕಾರ್ಪುರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ಶಿಕಾರ್ಪುರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ಈಶ್ವರಂಬ ಗ್ರಾಮದಲ್ಲಿ ಸ್ವಾತಂತ್ರ್ಯಕ್ಕಾಗಿ ದುಡಿದಿದ್ರಣ್ಣ ಸ್ವಾತಂತ್ರ್ಯಕ್ಕಾಗಿ ದುಡಿದಿದ್ರಣ್ಣ ಸೇವೆಗೆ ಮಾಡಿದ್ರಣ್ಣ ಇವರು ಸ್ವಾತಂತ್ರ್ಯಕ್ಕಾಗಿ ದುಡಿದಿದ್ರಣ್ಣ ಇವರು ದೇಶ ಸೇವೆಗಾಗಿ ಮಾಡಿದ್ರಣ್ಣ ವೀರಾದಿ ವೀರ ಮಹಿಳೆಯರಣ್ಣ ಈಸೂರಿನಲ್ಲಿ ಜನಿಸಾರಣ್ಣ ವೀರಾದಿ ವೀರ ಮಹಿಳೆಯರಣ್ಣ ಈಸೂರಿನಲ್ಲಿ ಜನಿಸಿದರಣ್ಣ ಕಿತ್ತೂರ ರಾಣಿ ಕೆಳದಿ ಚೆನ್ನಮ್ಮನಂತೆ ಕಿತ್ತೂರ ರಾಣಿ ಕೆಳದಿ ಚೆನ್ನಮ್ಮನಂತೆ ದೇಶ ಸೇವೆಗಾಗಿ ದುಡಿದಿದ್ರಣ್ಣ ಇವರು ದೇಶ ಸೇವೆಗಾಗಿ ದುಡಿದಿದ್ರಣ್ಣ ಎಷ್ಟೋ ಹೇಳಲಣ್ಣ ಇವರ ಚರಿತ್ರೆಯನ ಎಷ್ಟೋ ಹೇಳಲಣ್ಣ ಇವರ ಚರಿತ್ರೆಯನ ಮೈಸೂರ ಮಹಾರಾಜರಣ್ಣ ಮೈಸೂರ ಮಹಾರಾಜರಣ್ಣ ಹೆಸರು ಕೊಟ್ಟಾರು ಹೆಸರು ಬಿಡೋದಿಲ್ಲ ಹೆಸರು ಕೊಟ್ಟಾರು ಹೆಸರು ಕೊಡೋದಿಲ್ಲ ಎಂದಿದ್ರು ಕೇಳಣ್ಣ ಇವರು ಸ್ವಾತಂತ್ರ್ಯಕ್ಕಾಗಿ ದುಡಿದಿದ್ರು ಕೇಳಣ್ಣ ಇವರು ಸ್ವಾತಂತ್ರ್ಯಕ್ಕಾಗಿ ದುಡಿದಿದ್ರು ಕೇಳಣ್ಣ ಜೈ ಹಿಂದ್ ಜೈ ಭಾರತ್ ಜೈ ಭಾರತ್ ಬಾ ಸ್ವತಂತ್ರಕ್ಕಾಗಿ ದುಡಿದವರು ಇವರು, ಸ್ವತಂತ್ರಕ್ಕಾಗಿ ಪ್ರಾಣ ತೆತ್ತವರು ಇವರು. ಒಂದು ಲಾವಣಿ ಮೂಲಕ ಯಾವ್ಯಾವುದೋ ಹಾಡು ಎಷ್ಟೆಷ್ಟೋ ವೈರಲ್ ಆಗುತ್ತೆ. ಈ ಅಣ್ಣವ್ರು ಹೇಳಿರೋ ಹಾಡಿದೆಯಲ್ಲ, ಈ ಸ್ವತಂತ್ರೋತ್ಸವದಲ್ಲಿ ಇಂಥದ್ದು ವೈರಲ್ ಆಗಬೇಕು, ಮಕ್ಕಳಿಗೆ ಗೊತ್ತಾಗಬೇಕು, ಭಾರತೀಯರಿಗೆ ಗೊತ್ತಾಗಬೇಕು. ಓ, ನಮ್ಮ ಇವತ್ತಿನ ಈ ಸ್ವಾತಂತ್ರ್ಯ ಅಂತ ನಾವೇನು ಕರಿತಿದ್ದೀವಲ್ಲ, ಅಂದರೆ ನಾವೆಲ್ಲಿ ಬೇಕಾದ್ರೂ ಹೋಗ್ಬೋದು, ನಮಗನ್ಸಿದ್ದನ್ನು ಮಾಡ್ಬೋದು, ಈ ಥರದ್ದೊಂದು ಅವಕಾಶ ಇದೆ ಅಂದಾಗ ಅವ್ರು ಯಾರೋ ಆಗ ಕಷ್ಟಪಟ್ಟರಲ್ಲ, ಈ ಸೂರಿನ ಆ ಜನ ಅವ್ರಿಗೊಂದು ಕೃತಜ್ಞತೆಯನ್ನ ಈ ಮೂಲಕ ಸಲ್ಲಿಸಬೇಕು ಅಂತ. ನಿಜವಾಗ್ಲೂ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ ಅವರು. ಹಿರೀಕರು ಮಾಡಿರ್ತಕ್ಕಂಥ ಕೆಲಸಗಳು, ಹಿರೀಕರು ಹಾಕಿಕೊಟ್ಟಂತ ಮಾರ್ಗಗಳು ನಾವು ಯಾವತ್ತೂ ಮರಿಬಾರ್ದು. ಈಗಿರ್ತಕ್ಕಂಥ ಯುವಕರಿಗೆ ಇಂಥವ್ರು ಆದರ್ಶಪ್ರಾಯವಾಗ್ಲಿ ಅಂತಕ್ಕಂಥದ್ದೇ ನಮ್ಮ ಆಸೆ. ಅಣ್ಣ, ಈಗ ನೀವು ಎಷ್ಟು ವರ್ಷದಿಂದ ನೋಡಿದ್ರಿ ಇವ್ರನ್ನ ಬೆಳಿತಿರೋದನ್ನ?
ನಾವು ಸುಮಾರಿಗೆ 70 ವರ್ಷ. 70 ವರ್ಷ ನಿಮ್ಗೆ. ಅವಾಗಿಂದ ನಾವು ನೋಡ್ಕೊಂತ ಬಂದವಿ. ನಮ್ಮ ಮನೆಗೂ ನಮ್ಮ ಅಪ್ಪ ನಮ್ಮ ಅಜ್ಜನೂ ಸಹಿತ ಜೈಲಿಗೆ ಹೋಗಿದ್ದಾರೆ. ಓ ಹೌದಾ? ಬೇಗೂರ್ ಬುದಪ್ಪ ಬೇಗೂರ್ ಬಸಪ್ಪ ಅಂತಾನ ಜೈಲಿಗೆ ಹೋಗ್ಯಾರೆ. ನಮ್ಮಪ್ಪ ಹೆಂಗ್ ಜೈಲಿಗೆ ಹೋದ್ರು ಅಂದ್ರೆ ಇಲ್ಲಿ ಈಸೂರ ಬಹಳ ಕಷ್ಟ ಇತ್ತು ಸರ್. ದನ ಕರ ಸಾಕೋದು, ದನ ಮೇಸಕ್ಕಾಗಿ ಹರೆಗೊಪ್ಪದ ಗುಡ್ಡ ಅಂತ ಐತಿ, ಅಲ್ಲಿಗೆ ಹೋಗ್ತಿದ್ರು. ಈಗ ಅಂಜನಾಪುರ ಸರ್ಕಲ್ ಅಂತ ಐತಿ ನೋಡ್ರಿ, ನೀವು ಬರ್ಬೇಕಾರ ಅಲ್ಲಿ ಹೋಗಿ ಮನೆ ಹಾಕ್ಯಂದಿರ್ತಿದ್ರು. ಅಲ್ಲಿ ಮನೆ ಹಾಕ್ಯಂದಿದ್ದಾಗ ಈ ಬ್ರಿಟಿಷರಿಗೆ ಆ ದಾರಿ ಬಿಟ್ರೆ ಮತ್ತೆಲ್ಲಿ ಬರಕ್ ದಾರಿ ಇದ್ದಿಲ್ಲ. ಆ ದಾರಿ ಬಿಟ್ರೆ ಇಲ್ಲಿ ನಮ್ಮೂರು ಜನ ಹೋಗಿ ಮತ್ತೆ ನಮ್ಮೂರು ದಡ್ಡಿ ಮನೆ ಎಂದು ಅಲ್ಲೇ ಉಣ್ಣರು ಮಕ್ಕನ್ನರು ರಾತ್ರಿ ಎಲ್ಲ ಹೋಗೋದು, ಸಾಲ್ ಮರ ಕಡಿಯೋದು, ಟೆಲಿಫೋನ್ ವೈರ್ ಕಟ್ ಮಾಡೋದು. ಆರೆಗೊಪ್ಪದ ಹತ್ರ ಒಂದು ಮೂಲಿ ಮೋರಿ ಅಂತ ಐತಿ, ಆ ಮೂಲಿ ಮೋರಿಯನ್ನು ಒಡೆಯೋದು. ಈ ಕಡೆಗೆ ನಮ್ಮ ಈಸೂರಿ ಪ್ರಾಂತ್ಯಕ್ಕೆ ಬರ್ತಾರೆ. ರಾತ್ರಿ ಎಲ್ಲ ಸಾಲ್ ಮರ ಕಡಿಯೋದು, ತಂತಿ ಕಟ್ ಮಾಡೋದು ಮಾಡಾರ. ಅವರು ನೋಡಿದ್ರು, ಇವ್ರು ರಾತ್ರಿ ಹೊತ್ತು ಬಂದು ಕಡಿತಾರಲ್ಲ, ಎಲ್ಲಿಂದ ಕಡಿತಾರೆ? ಆಮೇಲೆ ಯಾರಿಂದನೋ ಮಾಹಿತಿ ತಗೊಂಡ್ರು. ಸರ್ ಈಸೂರಲ್ಲಿ 50 ದಡ್ಡಿ ಮನೆ ಇದಾವೆ, ದನ ಮೇಸಕ್ಕಾಗಿ ಬಂದಾರೆ, ಇಲ್ಲೇ ಅಡಿಗೆ ಮಾಡ್ಕೆ ಉಣ್ತಾರೆ, ಇಲ್ಲೇ ಇರ್ತಾರೆ, ಹಗಲೆಲ್ಲ ಮಕ್ಕಂತಾರೆ, ರಾತ್ರಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಅಲ್ಲೇನ್ ದಡ್ಡಿ ಮನೆಯಾಗ ಇದ್ರಲ್ಲ, ಬೇಗೂರ್ ಬಸಪ್ಪ, ಉಜ್ಜಳ್ಳಿ ಶಿವಬಸಪ್ಪ, ಉಜ್ಜಳ್ಳಿ ಚಂದ್ರಶೇಖರಪ್ಪ, ಹುಚ್ಚಳ್ಳಿ ಈರಪ್ಪ, ಇವ್ರನ್ನ 5 ಜನ ಅಲ್ಲಿಂದ ತಗೊಂಡೋಗಿ ಸಾಗರ ಜೈಲಿಗೆ ಹಾಕ್ತಾರೆ. ಯಾಕೆ ಬಂದ್ರು ಬ್ರಿಟಿಷರಿಗೆ? ಸರ್ ಬ್ರಿಟಿಷರು ಏನ್ ಮಾಡಿದ್ರು, ನಮ್ಮ ಊರಿಗೆ ಕಂದಾಯದ ವಸೂಲಿಗೆ ದಿನ ಬರ್ತಾ ಇದ್ರು. ಕಂದಾಯ ವಸೂಲಿ ಮಾಡಕ್ ಬರ್ಬೇಕಾರ ಏನ್ ಮಾಡಿದ್ರು, ಒಂದು ದಿವಸ ಕೇಳಿದ್ರು, ನೀವೇನು ಉಚ್ಚಿದೀರಾ, ಬೆಳೆದಿದ್ದೀರಾ, ನೀವೇನಾರ ಹೊಲ್ದಾಗ ಹೋಗಿ ನೀರ್ ಹಾಕಿದೀರಾ, ಗದ್ದೆ ಕೊಯ್ದೀರಾ, ನಾವು ನಿಮ್ಗೇಕೆ ಕೊಡಬೇಕು ಕಂದಾಯ, ನಾವು ಕೊಡೋದಿಲ್ಲ ಅಂತ ಏನ್ ಮಾಡಿದ್ರು, ವಿಲೇಜ್ ಅಕೌಂಟ್ರು ಚನ್ನಬಸಪ್ಪ ಪಾಟೀಲ್ ಕಂದಾಯ ವಸೂಲಿಗೆ ಬಂದ್ರು. ಅವಾಗ ಏನ್ ಮಾಡಿದ್ರು, ಊರ ಮಕ್ಕಳೆಲ್ಲ ಸೇರ್ಕೊಂಡು ಅವ್ರನ್ನ ನೀವು ಬರ್ರಿ ಹಂಗಾರ ಊರ್ ಪ್ರಮುಖರಲ್ಲಿ ಗುಡಿಯಾಗದಾರೆ, ಹಿರಣ್ಣ ಗುಡಿಯಾಗ, ಅಲ್ಲಿ ಕೊಡ್ತೇವೆ ಕಂದಾಯ ಅಂತಾನ ಕರ್ಕೊಂಬಂದ್ರು. ಕರ್ಕೊಂಬರತ್ತು ಏನಾಯ್ತು, ಅವ್ರನ್ನ ಪುಸ್ತಕನೆಲ್ಲ ಕಸ್ಕೊಂಡ್ರು. ನಮ್ಮೂರು ಹಿರಿಯರು ಸ್ವತಂತ್ರ ಚಳವಳಿ ಪಟೇಲ್ರವು ಶಾನ್ಭೋಗರು ಪುಸ್ತಕ ಕಸ್ಕೊಂಡು ಅವ್ರನ್ನ ಒಂಟಿಗಾಲಿನಲ್ಲಿ ಮಧ್ಯಾಹ್ನ 4 ಗಂಟೆ ಮುಟ ನಿಲ್ಲಿಸಿ ಗುಡಿ ಕಟ್ಟೆಮ್ಮಾಗ, ನಾವು ನಿಮಗೆ ಕಂದಾಯ ಕೊಡುವುದಿಲ್ಲ, ನೀವು ಬೇಬೆ ಜವಾಬ್ದಾರಿ ಸರ್ಕಾರ ಬೇಡ, ನಾವು ಬ್ರಿಟಿಷರ ಗುಲಾಮರಲ್ಲ, ನಾವು ಸ್ವತಂತ್ರ ಭಾರತೀಯರು, ನಾವು ನಿಮಗೆ ಕೊಡೋದಿಲ್ಲ, ನೀವು ಹೋಗಿ ನಿಮ್ಮ ತಹಸೀಲ್ದಾರಿಗೆ ತಿಳಿಸ್ರಿ ಅಂತ ಹೊಳ್ಳಿ ಕಳಿಸಿದ್ರು ಸಂಜೆ ಮುಂದೆ. ಅವರೇನು ಮಾಡಿದ್ರು, ಇಷ್ಟೆಲ್ಲ ನಡೆದ ಮೇಲೆ ನಮ್ಮೂರವರು ಇಷ್ಟೆಲ್ಲ ಮಾಡಿದ್ದೀವಿ, ನಾಳೆ ದೊಡ್ಡ ಗಲಾಟೆನೇ ಆಗುತ್ತೆ, ಪೊಲೀಸು ವ್ಯಾನ್ಗಳೇ ಬರ್ತಾವೆ, ರಿಸರ್ವ್ ವ್ಯಾನ್ಗಳು, ಬ್ರಿಟಿಷ್ ಸರ್ಕಾರ ಮುಂದೆ ಆಗಕ್ಕೇನು ಮಾಡೋಕ್ಕಾಗಲ್ಲ, ನಮ್ಮದೇ ಆದ ಸರ್ಕಾರವನ್ನು ರಚನೆ ಮಾಡೋಣ. ಯಾರ ಸರ್ಕಾರ ಅದು? ಗ್ರಾಮದ ಸರ್ಕಾರ, ಸರ್ಕಾರವನ್ನು ರಚನೆ ಮಾಡಕ್ಕೆ ಊರಾಗ ಎಲ್ಲಾ ಸಮಾಜದ ಬಂಧುಗಳು, ಆ ಜಾತಿ ಈ ಜಾತಿ ಇಲ್ಲ, ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಒಂದೇ ಭಾರತ ಮಂದಿರ ಅಂತ ನಮ್ಮ ಗಾಂಧಿ ಹೇಳಿದ್ರು. ಆ ತತ್ವದ ಸಿದ್ಧಾಂತದಲ್ಲಿ ನಮ್ಮ ಮೈಸೂರು ನಡೀತು. ರಾತ್ರಿ ಎಲ್ಲ ಸೇರ್ಕೊಂಡ್ರು ದೇವಸ್ಥಾನದಾಗ. ನೋಡಪ್ಪ, ನಾವು ಗಲಾಟೆ ಮಾಡಿದ್ರೆ ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತಾರೆ, ನಮ್ಮದೇ ಸರ್ಕಾರ ಮಾಡಿದ್ಮೇಲೆ ನಮ್ಮರೇ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು, ನಮ್ಮರೇ ತಹಸೀಲ್ದಾರ್ ಆಗ್ಬೇಕು. ಸಾವುಕಾರ ಜಯಣ್ಣ ಅಂತ ಅವ್ರು 18 ವರ್ಷದ ಒಳಗಿನವರು, ಅವರು ತಹಸೀಲ್ದಾರ್, ಅವ್ರು ಮಲ್ಲಪ್ಪಯ್ಯ ಸಬ್ ಇನ್ಸ್ಪೆಕ್ಟರ್. 18 ಜನಗಳು ವಯಸ್ಸಿನ ಒಳಗಿನವ್ರನ್ನ ಯಾಕೆ ಮಾಡಿದ್ರು ಅಂದ್ರೆ, ಕಾನೂನಿನ ಭಾಗದಲ್ಲಿ 18 ವರ್ಷದ ಒಳಗಿನವರಿಗೆ ಕೇಸ್ ಹಾಕಕ್ ಬರಲ್ಲ, ಅವ್ರನ್ನ ಅರೆಸ್ಟ್ ಮಾಡಕ್ ಬರಲ್ಲ, ಜೈಲಿಗೆ ಹಾಕಕ್ ಬರಲ್ಲ. ಅವ್ರಿಬ್ಬರನ್ನು ಜಯಣ್ಣನ್ನು ಮಲ್ಲಪ್ಪರನ್ನು ಸಾತಿಸಾರ ಸಬ್ ಇನ್ಸ್ಪೆಕ್ಟರ್ ಮಾಡಿದ ಮೇಲೆ ಅವ್ರ ಹಿಂದೆ ಯುವಕರು ಬೇಕಲ್ಲ, ರೆಡ್ಡಿ ಹಾಲಪ್ಪ, ಹಕ್ಕೆ ರುದ್ರಪ್ಪ, ರಾಮಳ್ಳಿ ನಿಂಗಪ್ಪ, ಹಳ್ಳಿ ನಿಂಗಪ್ಪ, ಬಡಕಳ್ಳಿ ಬಸಣ್ಣಪ್ಪ, ಇವ್ರನ್ನೆಲ್ಲ ಯುವಕರನ್ನ ಅವ್ರ ಜೊತೆ ಇವ್ರು ಪೊಲೀಸು ಅವ್ರ ಜೊತೆ ಪೊಲೀಸ್ ಮಾಡಿ, ನಾಳೆ ಎಲ್ಲ ಬ್ರಿಟಿಷ್ ಸರ್ಕಾರದ ವಿರುದ್ಧ ನಮ್ಮದು ದೆಂಗೆ, ಬ್ರಿಟಿಷ್ ಸರ್ಕಾರ ಊರೊಳಗೆ ಪ್ರವೇಶವಿಲ್ಲ, ನಾವು ನಿಮಗೆ ಕಂದಾಯ ಕೊಡುವುದಿಲ್ಲ ಒಂದು ಊರೊಳಗೆ ಬೋರ್ಡ್ ಹಾಕಿಂದಲ್ಲ. ಪ್ರಥಮ ಶಾಲೆ ಬಂತಲ್ಲ, ಶಾಲೆ ಅಕ್ಷಿ ಬಾಕ್ಲಲ್ಲಿ ಕುಂತ್ರು. ಅಕ್ಷಿ ಬಾಕ್ಲ ಕುಂದ್ರತ್ತು ಚನ್ನಕೃಷ್ಣಯ್ಯನವರು ತಹಸೀಲ್ದಾರು, ಕೆಂಚೇಗೌಡ ಸಬ್ ಇನ್ಸ್ಪೆಕ್ಟ್ರು. ಅವರು ರಾತ್ರಿನೇ ಹೇಳಿದ್ರು, ನೋಡಪ್ಪ, ಅವರು ದೇಶ ಪ್ರೇಮಕ್ಕಾಗಿ ಹೋರಾಟ ಮಾಡ್ತಾರೆ, ವಿನ ಯಾವುದೇ ಒಂದು ದುರುದ್ದೇಶ ಇಟ್ಕೊಂಡು ಹೋರಾಟ ಮಾಡ್ತಾ ಇಲ್ಲ, ನೀನು ಬಂದೂಕ್ ತರಂಗಿಲ್ಲ. ಕೆಂಚೇಗೌಡ ಭಾರಿ ಮುಂಗೋಪಿ ಅಂತ, ಭಾರಿ ಮುಂಗೋಪಿ ಇರೋದ್ರಿಂದ ಚನ್ನಕೃಷ್ಣಯ್ಯ ತಹಸೀಲ್ದಾರ್ ಹೇಳಿದ್ರು, ನೀನು ತರಂಗಿಲ್ಲ, ನೀನು ನನ್ನ ಜೊತೆಗೆ ಏನೋ ಸೇಫ್ಟಿಯಾಗಿ ಬರ್ಬೇಕಷ್ಟೆ ಅಂತ ಹೇಳಿದ್ರು. ಊರ ಅಕ್ಷಿ ಬಾಕ್ಲಾಗ ಎಲ್ಲ ಜನ ನಿಂತು ಜೈಕಾರ ಕೂಗ್ತಿದ್ರಲ್ಲ, ಕೂಗ್ಬೇಕಾರ ನಿಮ್ಮ ಟೋಪಿಯನ್ನು ತೆಗಿರಿ ಸಾಹೇಬ್ರೆ, ನಮ್ಮ ಗಾಂಧಿ ಟೋಪಿಯನ್ನು ಹಾಕ್ಯಡ್ರಿ ಅಂತ ಹೇಳಿದ್ರು. ಆ ಮಣಿನಿಲ್ಲ ಅವರು. ಅವಾಗ ಏನ್ ಮಾಡಿದ್ರು, ಚನ್ನಕೃಷ್ಣಯ್ಯನವ್ರ ಟೋಪಿ ಹುಡ್ರಿ ಏನು ಕೋಲ್ ಹಿಡ್ಕೊಂಡು ನಿಂತಿದ್ರಲ್ಲ, ಆ ಕೋಲಿನಲ್ಲಿ ಆ ಟೋಪಿ ಹರಡು ಗಾಂಧಿ ಟೋಪಿ ಹಾಕಿದ್ರು. ಗಾಂಧಿ ಟೋಪಿ ಹಾಕಕ್ ಹೋದಾಗ ಕೆಂಚೇಗೌಡಗೆ ಹಾಕಕ್ ಹೋದ್ರು ಸಬ್ ಇನ್ಸ್ಪೆಕ್ಟರ್ಗೆ. ಅವ್ನು ಯಾವ ಕಾರಣಕ್ಕೂ ಹಾಕ್ಸಿ ಅನ್ಲಿಲ್ಲ. ಅವಾಗ ಏನ್ ಮಾಡಿದ್ರು, ಎಲ್ಲ ಯುವಕರೆಲ್ಲ ಸೇರ್ಕೊಂಡ್ರು, ಊರಾಡ್ ಜನ ಎಲ್ಲ ಸೇರ್ಕೊಂಡ್ರು. ಬಾ ಮತ್ತೆ ಅಲ್ಲಿ ಏನು ಮಾಡೋದು ಮಾಡೋಣ, ಇರ್ಬೋದು ದೇವ್ರ ಗುಡಿಗೆ ಹೋಗೋಣ, ನಮಗೆ ಸ್ವತಂತ್ರ ಪ್ರೇರಣೆನೇ
ನಮ್ಮ ಕಾಳಮ್ಮ ಈರಣ್ಣ ನಮ್ಮ ಊರಿನ ಸ್ವತಂತ್ರ ಚಳವಳಿಗಾರರಿಗೆ ಶಕ್ತಿ ಹಾಕಿದ್ರು. ಕಾಳಮ್ಮ ಈರಣ್ಣ ಗ್ರಾಮ ದೇವತೆ. ಅಲ್ಲಿಗೆ ಬಂದ್ರು, ಎಲ್ಲರೂ ಸೇರ್ಕೊಂಡ್ರು. ಸೇರ್ಕೊಂಡತ್ತು ಏನಾಯ್ತು, ಇವನು ಮತ್ತು ಟೋಪಿ ಹಾಕಕ್ ಹೋದ್ರು ಕೆಂಚೇಗೌಡಗೆ. ಅವಾಗ ಏನ್ ಮಾಡಿದ, ಅವನು ಹಿಂಬದಿಯಿಂದ ಬಂದೂಕ್ ತಕೊಂಡು ತರಬೇಡ ಅಂತ ಹೇಳಿದ್ರಲ್ಲ, ಇಲ್ಲಿ ಹಿಂದಗಡಿಯಿಂದ ಇಟ್ಕೊಂಡ್ ಬಂದಿದ್ದವ. ಇಟ್ಕೊಂಡ್ ಬಂದನೆ ಹೊಡೆದ್ಬಿಟ್ಟ ಬಂದೂಕ. ಹೊಡೆದ್ ಕುಟ್ಲೆ ಏನಾಗ್ಬಿಡ್ತು, ಉಜ್ಜಳ್ಳಿ ಗುರುಶಾಂತಪ್ಪಗೆ ಪಣಿಯಪ್ಪಾಚಾರ್ಯರಿಗೆ ಗುಂಡಿನೇಟು ರಟ್ಟಿಗೆ ತಾಕ್ಬಿಡ್ತು. ರಟ್ಟಿ ತಾಕಿ ಕುಟ್ಲೆ ಹಿಂದೆ ನಮ್ಮಲ್ಲೆಲ್ಲ ಏನ್ ಮಾಡ್ತಿದ್ರು, ಮಳೆಗಾಲದಾಗ ಕಟ್ಗಿ ಹಚ್ಚಕ್ಕೂ ಆಗಲ್ಲ ಅಂದು ಇಷ್ಟಿಷ್ಟೇ ಉದ್ದ ಕಟ್ಗಿ ಕಡ್ದಿಟ್ಟು ಒಣಗಿಸಿ ಅವ್ನು ಬಂದೋಬಸ್ತಾಗಿ ಅವಕ್ಕೊಂದು ಗುಡ್ಲು ಮಾಡ್ಕೊಂಡು ಇಟ್ಕೊಳೋರು. ಆವಾಗ ಇರ್ಬತ್ ದೇವ್ರ ಗುಡಿ ಮುಂದೆ ಬೈಲು ದೊಡ್ಡ ಅಂಗಳ ಇತ್ತು. ಆ ಅಂಗಳದಾಗ ಕಟ್ಗಿ ಕಡ್ಕಡ್ ಕಡಿಮೆ ಏನಾರು ಆದ್ರೆ ಹೋರಾಟಕ್ಕೆ ಬೇಕು ಅಂತ ಆ ತಿಮ್ಮಯ್ಯ ಶಾಸ್ತ್ರಿ ಮನೆಯವರು ಕಟ್ಗಿ ಹೊಳ್ಸಿ ಹಾಕಿದ್ರು. ಇವನ್ ಯಾವಾಗ ಗುಂಡು ಹೊಡೆದ, ಹಡಿಹಳ್ಳಿ ಸಿದ್ದಮ್ಮ, ಪುಣಜಿ ಪಾರ್ವತಮ್ಮ, ಸಾವ್ಕಾರ ಹಾಲಮ್ಮ ಹೆಣ್ಮಕ್ಳೇ ಹೊಡೆದಿದ್ದು. ಅದಕ್ಕೆ ಆ ಲಾವಣಿ ಒಳಗ ಹೆಣ್ಮಕ್ಳ ಅವರು ಜೈಲ್ ಶಿಕ್ಷೆ ಅನುಭವಿಸಿ ಬಂದಿರೋರೆ, ಜೀವಾವಧಿ ಶಿಕ್ಷೆನ ಅವರೇ ಹೊಡೆದಿದ್ದವ್ರನ್ನ. ಹೊಡೆದಾದ್ಮೇಲೆ ಏನಿಲ್ಲ, ಆಕಸ್ಮಿಕ ಕೈ ಸೇರಿಬಿಡ್ತು, ಸತ್ತೇ ಹೋದ್ರು. ಸತ್ತೇ ಹೋದ್ ಕೂಡಲೇ ಅವತ್ತಿನ ಕಾಲದಲ್ಲಿ ಏನಿತ್ತಪ್ಪ ಅಂದ್ರೆ, ನಮ್ಮ ಸುತ್ತಮುತ್ತಲು ಹಳ್ಳಿ ಕಾಡಪ್ಪ ಗೌಡ್ರು ಅಂತ ಚಿಚ್ಗುಂಡ್ಯಾಗೆ, ಹಿತ್ಲೂರಾಗ ಹೆಂಡೆ ಇರ್ಬಸಪ್ಪ ಗೌಡ್ರು ಅಂತ, ಅವ್ರಿಗೆ ಇವತ್ತಿನ CM ಇದ್ದಂಗೆ ಅವರು ಇಲ್ಲಿ ಸುತ್ತಮುತ್ತಲ ಹಳ್ಳಿಗೆ ಎಲ್ಲರಿಗೂ. ಅಂತ ನಿಷ್ಠಾವಂತರು, ದೇಶಭಕ್ತರು, ಅವ್ರು ಹೇಳಿದ್ದೆ ಮಾತು ಅಷ್ಟೇ ಸತ್ಯವಾಗೂ ಇರುತ್ತೆ. ಬಂದರು ಬಸವಣ್ಣಪ್ಪರೇ ಆಗಬಾರ್ದಿತ್ತು, ಆಗಿಬಿಡ್ತು. ಆಲೇ ನಮ್ಮಲ್ಲೇರು ಇಲ್ಲೇ ಇವ್ನು ಸುಟ್ಬಿಡೋಣ ಅನ್ನೋ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ರಂತೆ. ಇಲ್ಲ, ತಪ್ಪು ಮಾಡ್ತೀರಿ, ಬ್ರಿಟಿಷ್ ಸರ್ಕಾರ, ಇವನು ಸರ್ಕಾರಿ ನೌಕರದಾರ, ತಹಸೀಲ್ದಾರು ಕೆಂಚೇಗೌಡ, ನೀವು ತಪ್ಪು ಮಾಡ್ತೀರಿ, ನೀವೆಲ್ಲ ಊರು ಬಿಡ್ರಿ, ಈ ಸ್ರವವನ್ನು ಗಾಡಿ ಮ್ಯಾಗ ಹೇರ್ಕೊಂಡು ಹೋಗಿ ಸರ್ಕಾರಕ್ಕೆ ಒಪ್ಪಿಸ್ತೇನೆ ನಾನು ಅಂತ ಹೇಳಿದ್ರಂತೆ. ಜನ ಎಲ್ಲ ಊರು ಬಿಟ್ಟು ಹೋದ್ರು. ಬಾಣಂತಿಯವರೆಲ್ಲ ಸೇರಿ ಊರು ಬಿಟ್ಟು ಹೋದ್ರು. ಬರೀ ಮುದುಕರು ಮುಳ್ರು ಅಷ್ಟೇ, ದನ ಕರುಗಳನ್ನು ಸಹಿತ ಬಿಟ್ಟು ಹೋದ್ರು. ಎಲ್ಲೋದ್ರು? ಕಾಡಿಗೆ ಹೋದ್ರು. ಕಾಡಿಗೆ ಹೋಗಿ ಕಾಡು ಸೇರ್ಕೊಂಡ್ಮೇಲೆ ಅಲ್ಲೇ ಮಾಡಿದ್ರು. ಎಷ್ಟೋ ಜನ ನಮ್ಮ ತಾಯಂದ್ರು ಕಾಡಿನೊಳಗೆ ಜನ್ಮ ಕೊಟ್ಟರು ಮಕ್ಕಳಿಗೆ, ಬಾಣಂತಿಯರಲ್ಲ. ಆಮೇಲೆ ಗರ್ಭಿಣಿ ಸ್ತ್ರೀಯರು, ಅವರಿಗೆ ಊಟದ ವ್ಯವಸ್ಥೆ ಯಾರು ಮಾಡ್ತಿದ್ರು ಅಂದರೆ, ಅಲ್ಲಿ ಒಂದು ಚಿಕ್ಕಾಪುರ ಅಂತ ಬರುತ್ತೆ, ಸಾಲೂರು ಅಂತ ಬರುತ್ತೆ, ಆ ಕಡೆ ಮುಂಗ ಅಶ್ನಿಗೇರಿ ಅಂತ ಬರುತ್ತೆ, ಚುಚ್ಚುಗುಂಡಿ ಅಂತ ಬರ್ತೈತಿ. ಈ ಹೊಳೆ ಕಡೆ ಗುಡ್ಡು ಕಡೆಗೆ ಅರ್ಧ ಜನ ಹೋದರು. ಇತ್ಲ ಗುಡ್ಡಕ್ಕೆ ಹೋದವ್ರಿಗೆ ಚಿಕ್ಕಚೊಗೊಳ್ಳರು, ಈ ದೊಡ್ಡಗೊಳ್ಳರು, ಇವರೆಲ್ಲ ಊಟದ ವ್ಯವಸ್ಥೆ ಮಾಡಕ್ಕೆ ಹತ್ತಿದ್ರು. ಊಟದ ವ್ಯವಸ್ಥೆ ಮಾಡ್ಕೊಂತ ಏನಾದ್ರು 4-5 ತಿಂಗಳು ಗತಿಸೇ ಬಿಟ್ರು ಕಾಡಿನಾಗೆ ಗತಿಸೋತುನ. ಅವಾಗ ಏನಾಯ್ತು, ನಮ್ಮೂರಾಗ ಒಬ್ರು ಗಂಗೊಳ್ಳರ ಮನೆಯವ್ರು ಮದುವೆ ಆಗಿದ್ರು ಶಿಕಾರಿಪುರದವ್ರು. ಅವ್ರನ್ನ ಬ್ರಿಟಿಷ್ ಸರ್ಕಾರ ಹೋಗಿ ಹೆದರ್ಸ್ತು, ನೀನು ಆ ಊರು ಅಳಿಯ, ನೀನು ಹೋಗಿ ಕಾಡಪ್ಪ ಗೌಡ್ರು ಹೇಳಿದ್ದಾರೆ ಊರು ಸೇರ್ಬೇಕಂತೆ ಅಂತ ನೀನು ಇಷ್ಟು ಹೇಳು, ಇಲ್ಲ ನಾನು ಹೊಡೆದ್ಕೊಂಡುತ್ತೆ, ನಾವು ಹೊಡೆದ್ಕೊಂಡು ಬಿಡ್ತೇವೆ ನಿನ್ನ, ನೀನು ಈ ಸುಳ್ಳನ್ನು ಹೇಳಲಿಲ್ಲ ಅಂದ್ರೆ ನಾವು ನಿನ್ನ ಹೊಡೆದ್ಕೊಂಡು ಬಿಡ್ತೇವೆ ಅಂತ ಹೇಳಿಕೊಟ್ಲೇನೆ. ಇವ್ರೇನು ಮಾಡಿದ್ರು, ಬಂದು ಹೇಳಿ ಗಂಗಳ್ಳಿ ಪರಮೇಶಪ್ಪ, ಕಾಡಪ್ಪ ಗೌಡ್ರು ಹೇಳ್ಯಾರಪ್ಪ ಎಲ್ಲರೂ ಊರು ಸೇರ್ಬೇಕಂತೆ ಅಂದರು. ಆದರೂ ನಮ್ಮ ಜನ ಭಾಳ ಬುದ್ಧಿವಂತರು, ಒಮ್ಮರೆ ಊರಿಗೆ ಬರಲಿಲ್ಲ. ಇಲ್ಲೊಂದು ಸೇತುವೆ ದಾರಿ ಅಂತ ಐತಿ, ದಾರಿ ತಗ್ಗಿನಾಗ ಐತಿ, ದಿಬ್ಬ ಹೈಟಿನಾಗ ಐತಿ. ದಿನ 10 ಜನ ಬರಕತ್ತಿದ್ರು. ಇವರು ಬ್ರಿಟಿಷ್ ಪೊಲೀಸು ಅಲ್ಲಿ ಕುತ್ಕೊಂಡ್ರು ದಿಬ್ಬದ ಮೇಲೆ. ಅಂದ್ರೆ ಊರೊಳಗೆ ಬಿಡಬಾರ್ದು ಅಂತನಾ? ಅವ್ರನ್ನ ಹಂಗ ಹೊರಗೆ ಅರೆಸ್ಟ್ ಮಾಡಿ ಊರ ಮತ್ತೆ ದಿಗಿಲ್ ಹೇಳ್ತಾರೆ ಅಂತ. ಎಷ್ಟು ಜನ ಇದ್ರು? ಸುಮಾರು ಎಷ್ಟು ಜನ ಇದ್ರು? ಬ್ರಿಟಿಷ್ ಸರ್ ಪೊಲೀಸು ಸಖತ್ ಫುಲ್ಲು 2 ಮಿಲಿಟರಿ ಇಲ್ಲೇನೆ. ಜನ ಎಷ್ಟು ಜನ ಇದ್ರು ಊರಿನವರು? ನಮ್ಮ ಪೊಲೀಸ್ ನಮ್ಮ ಊರ್ ಎಲ್ಲರೂ ಊರ್ ಬಿಟ್ಟು ಹೋಗಿದ್ರು ಸರ್. ಸುಮಾರು ಎಷ್ಟು ಜನ? ಅವತ್ತಿನ ಇದ್ರಾಗ ಸುಮಾರು ಒಂದು 600-700 ಜನ ಇರ್ಬೋದು. ನಮ್ಮಲ್ಲಿ ಈಗ 4,000-5,000 ಜನ. ಅವತ್ತು ಇದ್ರಾಗ ಅರ್ಧ ಊರು ಒಳ್ಳೊಳ್ಳೆ ಎಲ್ಲರೂ ಮುದುಕರು ಬಿಟ್ಟು ಅಷ್ಟರು ಕಾಡಪ್ಪ ಗೌಡ್ರು ಮಾತಿ ಬಿಟ್ಬಿಟ್ಟು ಹೋದ್ರು. ಇವ್ರು ದಿನ ಊರಿಗೆ 10 ಜನ ಬರಕತ್ತಿದ್ರಲ್ಲ, ಬ್ರಿಟಿಷರು ಏನ್ ಮಾಡಿದ್ರು, ಆ ಸೇತುವೆ ದಾರಿ ಮಟ್ಟಿ ಮ್ಯಾಗ ಕುತ್ಕೊಂಡ್ರು. ಹಂಗ ಬಂದ್ರ ಗಪ್ಪನ್ ಹಿಡ್ಕೊಳೋದು, ಹಾಕ್ಯನದು ಸೀದಾ ಸಾಗರ ಜೈಲಿಗೆ, ಅಲ್ಲೇ ಸಾಗರ ಹತ್ರ ಜೈಲಿಗೆ ಹಾಕೋದು. ಎಷ್ಟು ಜನ ಹಾಕಿದ್ರು ಹತ್ರ? ದಿನ 10 ಜನ ಮಾಡಿದ್ರು. 40 ಜನನ ಅರೆಸ್ಟ್ ಮಾಡಿದ್ರು. ಆಯ್ತು. ಆಮೇಲೆ 11 ಜನ ಏನ್ ಗಲ್ಲಾಗಿತ್ತಲ್ಲ, ಇವರು ಸೇರ್ಕೊಂಡು ಅಲ್ಲಿಗೆ 52 ಜನ ಅರೆಸ್ಟ್ ಮಾಡಿದ್ರು. ಸಾಗರ ಜೈಲು ಯಾವಾಗ ತುಂಬಿತು, ಬೆಂಗಳೂರಿಗೆ ಒಯ್ದು ಹಾಕಿದ್ರು. ಬೆಂಗಳೂರಿಗೆ ಆಮೇಲೆ ಅವ್ರಿಗೆಲ್ಲ ಸರ್ಕಾರ ಜೀವಾವಧಿ ಶಿಕ್ಷೆಯನ್ನು ಕೊಡಕ್ಕೆ ಒಂದು ಕೋರ್ಟ್ ತೀರ್ಪು ತಗೊಂತು. ಕೋರ್ಟ್ ತೀರ್ಪು ತಗೊಂಡಾಗ ಇದಕ್ಕೆ ಮುಂಚೂಣಿ ಯಾರು ಅಂದ್ರೆ ನಮ್ಮ ಸ್ವತಂತ್ರ ಹೋರಾಟ ಪ್ರೇರಣಿಗೆ
ನಮ್ಮ ಸಾವುಕಾರ ಬಸವಣ್ಣಪ್ಪನವರು, ಅಂಗಡಿ ಹಾಲಪ್ಪನವರು, ಉಜ್ಜಳ್ಳಿ ಗುರುಶಾಂತಪ್ಪನವರು, ಪಣಿಯಪ್ಪಾಚಾರಿ, ಸಾವುಕಾರ ಗೌಡ್ರ ಶಂಕರಪ್ಪ, ಇವರು ಸ್ವತಂತ್ರ ಚಳವಳಿ ಮುಂಚೂಣಿ. ಅಲ್ಲಿ ತಗೊಂಡು ಹೋಗಿ ಆಗತ್ತನ ಅಲ್ಲಿ ಸರ್ಕಾರ ಒಂದು ತೀರ್ಪು ಕೊಡ್ತು. 11 ಜನಕ್ಕೆ ಗಲ್ಲು ಶಿಕ್ಷೆ, ಉಳಿದವ್ರಿಗೆ ಒಟ್ಟರಿಗೂ ಜೀವಾವಧಿ ಶಿಕ್ಷೆ. 3 ಜನ ಮಹಿಳೆಯರಿಗೂ ಸಹಿತ ಹಡಿಹಳ್ಳಿ ಸಿದ್ದಮ್ಮ, ಪುಣಜಿ ಪಾರ್ವತಮ್ಮ, ಸಾವುಕಾರ ಹಾಲಮ್ಮ ಇವ್ರಿಗೂ ಜೀವಾವಧಿ ಶಿಕ್ಷೆ ಆಯ್ತು. ಜೀವಾವಧಿ ಶಿಕ್ಷೆ ಆಗತ್ತನ ಇವರಿಗೆ 11 ಜನಕ್ಕೆ ಗಲ್ಲಿನ ಶಿಕ್ಷೆ ಕೊಡಲೇಬೇಕು ಅಂತ ಹೇಳಿದಾಗ ಏನು ಮಾಡಿದ್ರು, ಅಯ್ಯೋ ನಾವು ಈ ಬಡ್ಕಳ್ಳಿ ಹಾಲಪ್ಪರದಾರಲ್ರಿ ಅವರು ಮದುವೆ ಆಗಿ 2 ವರ್ಷನ 3 ವರ್ಷನ, ಆಮೇಲೆ ಗೋವಿಂದಮ್ಮ ಪಣಿಯಪ್ಪಾಚಾರಿ ಇದಾರಲ್ಲ ಅವರು ಮದುವೆ ಆಗಿ ಒಂದು 5-6 ವರ್ಷ. ಗೋವಿಂದಮ್ಮಗೆ 2 ಹೆಣ್ಮಕ್ಳು, ಈ ಬಡ್ಕಳ್ಳಿ ಈರಮ್ಮಗೆ ಒಬ್ಬ ಮಗ 10-12 ವರ್ಷದ ಶಂಕರಪ್ಪ ಅಂತ, ಇನ್ನೊಬ್ಬ ಚೆನ್ನಪ್ಪ ನನ್ನ ಹೊಟ್ಟೆಗದಾನ. ಹೊಟ್ಟೆಗ ಈ ಅವ್ರಿಗೆ ಗಲ್ ಶಿಕ್ಷೆ ಆದೇಶ ಆದಮೇಲೆ ಇವರೇ ಮಾಡಿದ್ರು, ಶಿವಮೊಗ್ಗಕ್ಕನ ಬರ್ತಾರೆ ಮೈಸೂರು ಮಹಾರಾಜರು ಅಂತಾನ. ಗೋವಿಂದಮ್ಮ, ಬಡ್ಕಳ್ಳಿ ಈರಮ್ಮ ಅವ್ರ ಜೊತೆಗೆ ಒಂದು 4-5 ಜನ ಹೆಂಗಸರು ಸೇರ್ಕೊಂಡು ಮೈಸೂರು ಮಹಾರಾಜರು ಕಾರ್ ತರಬಿದ್ರು. ಬೆಂಗಳೂರಾಗ ಹೋಗಿ ಕಾರ್ ತರಬಿರ್ತೀನ ಸರ್ ನಮ್ಮ ಗಂಡರು ನಿರಪರಾಧಿಗಳು ಅಂದ್ರೆ ನಿರಪರಾಧಿಗಳೇ, ಹೋರಾಟ ಮಾಡಿರೋರು ಸಿಕ್ಕಿಲ್ಲ ಪಾಪ, ಇವ್ರು ನಿರಪರಾಧಿಗಳೇ, ನಾವು ಹೋರಾಟಕ್ಕೂ ಹೋಗಿಲ್ಲ, ನಮ್ಮ ಮಕ್ಕಳು ನೀನು ಸಣ್ಣ ಮಕ್ಕಳದಾವೆ ಏನಂದ್ರು ರಾಜರೇ? ಅವಾಗ ಇಲ್ಲಮ್ಮ ಅವರು 11 ಜನಕ್ಕೆ ಜೀವಾವಧಿ ಗಲ್ ಶಿಕ್ಷೆ ಕೊಟ್ಬಿಟ್ಟಿದ್ದಾರೆ, 41 ಜನಕ್ಕೆ ಜೀವಾವಧಿ ಶಿಕ್ಷೆ ಕೊಟ್ಬಿಟ್ಟಿದ್ದಾರೆ. ನಾನು ಬ್ರಿಟಿಷು ಸರ್ಕಾರದ ವಿರುದ್ಧವಾಗಿ ಮಾತಾಡಕ್ಕೆ ಹೋದರೆ ನನ್ನ ರಾಜ ಸ್ಥಾನನೇ ಉಳಿಯಂಗಿಲ್ಲ, ಅದನ್ನು ಕಿತ್ಕೊಳೋ ಒಂದು ಸ್ಥಿತಿಯಾಗಿದೆ. ಇದು ಎಲ್ಲಿಗೆ ಹೋಗಿ ಎಲ್ಲಿಗೆ ಬರ್ತತ್ತೋ ನಾನು ಗಲ್ಲನ್ನು ನಿಲ್ಸಕ್ಕೆ ಅವ್ರು ಸಹಾಯ ಮಾಡೋಕ್ಕಾಗಲಿಲ್ಲ, ನಾನೇನು ಮಾಡೋಕ್ಕಾಗೋದಿಲ್ಲ ಅಂತ ಅಂದರು. ಅವಾಗೇ ಮಾಡಿದ್ರು ಇವ್ರು 5 ಜನ ಮಲ್ಲಪ್ಪ, ಗೂರಪ್ಪ, ಸೂರ್ಯನಾರಾಯಣಾಚಾರಿ, ಬಡ್ಕಳ್ಳಿ ಹಾಲಪ್ಪ ಇವ್ರನ್ನ ಗಲ್ಲಿನ ಶಿಕ್ಷೆ ಮಾಡಿ ಗಲ್ ಕೊಟ್ಟೆ. ನನ್ನ ಪ್ರಶ್ನೆ ಈಗ ಆ ಕುಟುಂಬದವ್ರು ಯಾರಿದ್ದಾರೆ, ಬೇರೆ 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 ಜನರೇಷನ್ ಯಾರು ಇಲ್ವಾ ಇಲ್ಲಿ? ಈ ಸಾವುಕಾರ ಮನೆಯವರು ಅದಾರೆ, ಈ ಗೌಡ್ರ ಶಂಕರಪ್ಪ ಅವ್ರ ಮನೆಯವ್ರು ಅವ್ರ ವಂಶದವ್ರು ಅದಾರೆ, ಅವ್ರ ಸತ್ತರ ಕುಟುಂಬದವ್ರಿಲ್ಲ, ಅವ್ರ ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು. ಪಲ್ಲಕ್ಕಿ ಸರ್, ನಿಮ್ಗೇನು ನೆನಪು ಈಸೂರು? ಈಸೂರು ಅಂದ್ರೆ ಸಾಹಿತ್ಯದ ಮೂಲಕ ಬಂದದ್ದು ಈಸೂರು. ಆ ನಂತರ ಸಿಂಧೂರ್ ಲಕ್ಷ್ಮಣನ ಹೋರಾಟಗಳನ್ನ ಗುರುತಿಸುವಾಗ ಅದ್ರ ಆಪೋಸಿಟ್ ಈ ಕಡೆನೂ ನೋಡ್ಬೋದಲ್ಲ ಅಂತೇಳಿ ಈಸೂರನ್ನ ಆಮೇಲೆ ನೋಡಿದ್ ನಾವು. ಆನಂತರ ಈಸೂರಿಗೆ ಸಾಕಷ್ಟು ಲಿಟ್ರೇಚರ್ ಇತ್ತು. ಸೊ ಕೆಲವೊಂದು ಭಾಗದಲ್ಲಿ ಲಿಟ್ರೇಚರ್ ಇಲ್ಲ, ಈಸೂರಿನ ದಾಖಲೆ ಮಾಡಕ್ಕೆ ಈ ತರ ಜನಗಳಿಗೆ ಉಳಿದಿದ್ರು. ಸೊ ನಮಗೆ ಆ ಕಡೆ ಭಾಗದಲ್ಲಿ ನಮಗೆ ಸಾಹಿತ್ಯಗಳು ಸಿಗಲಿಲ್ಲ. ಅಂತವನ್ನು ಹುಡುಕೋ ಪ್ರಯತ್ನದಲ್ಲಿ ಇದ್ದಾಗ ಈ ಈಸೂರಿನ ದಂಗೆಗಳೇನಿತ್ತಲ್ಲ, ಇದಕ್ಕೆ ಬಹಳ ಪ್ರಬಲವಾದ ರೆವಲ್ಯೂಷನ್ ಆಗಿದೆ, ಬಹಳ ಕ್ರಾಂತಿಕಾರಿ ಸ್ಟೆಪ್ಗಳು ತಗೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಏನು ನಾವು ಮಡ್ ಜನ ಅಂತ ಏನೋ ಡಿಸೈಡ್ ಮಾಡಿದ್ವಿ, ಆ ತರ ಕಾನೂನು ಕಟ್ಟಳೆ ಬ್ರಿಟಿಷು ಇದೇನು ನೋಡಿಲ್ಲ, ಆ ತರದ ಡಿಸಿಷನ್ ತಗೊಂಡು ನುಗ್ಗಿದ್ದಾರೆ. ಇತಿಹಾಸ ಪುಟಗಳಲ್ಲಿ ಅದರಲ್ಲೂ ಕೂಡ ವಿಜುವಲ್ ಡಾಕ್ಯುಮೆಂಟರಿ ಆಗಿ ಏನಾದ್ರೂ ದಾಖಲಾಗಿದೆಯಾ ಈಸೂರು? ಈಸೂರು ಪತ್ರಿಕೆಯಲ್ಲಿ ಆಗಿದೆ, ಗೆಜೆಟಿಯರ್ ಆಗಿದೆ, ವಿಜುವಲ್ ಆಗಿಲ್ಲ. ಗೆಜೆಟಿಯರ್ಗಳಲ್ಲೇ ದಾಖಲಾಗ್ಬಿಡ್ತು ಈಸೂರು. ಅದೊಂದು ಬಹಳ ಖುಷಿ ಪಡೋ ಸಂಗತಿ. ಇದರಿಂದ ಈ ಚಳುವಳಿಗಳಿಂದ ಬಹಳಷ್ಟು ಜನ ಸಮಾಜವಾದಿ ಪಕ್ಷಗಳು, ಹೋರಾಟಗಾರರು ಈ ಜಿಲ್ಲೆ ಕಾಂಟ್ರಿಬ್ಯೂಷನ್ ಕೊಡ್ತು. ಅದರಲ್ಲಿ ಈ ಕಾಗೋಡು ತಿಮ್ಮಪ್ಪರ ಅದ್ರ ಹಿಂದೆ ಇದ್ದಂಥವ್ರು, ಸಮಾಜವಾದಿ ಪಕ್ಷದವರು, ಇದರ ಈ ಮೂಲ ಇನ್ಸ್ಪಿರೇಷನ್ ಇಂದ ಬಂದಂಥವ್ರೆಲ್ಲ ಈ ಸೂರಿನ ಹೋರಾಟಗಳಲ್ಲಿ ಭಾಗಿಯಾದಂಥವ್ರು. ಬಟ್ ಪಲ್ಲಕ್ಕಿ ಸರ್, ಈಸೂರು ಬದಲಾಗಿದೆಯಾ? ಈಸೂರು ಕ್ಷೇತ್ರ ಏನಿದೆ ಅದು ಬದಲಾಗಿದೆ. ಆಮೇಲೆ ಈಸೂರು ಸ್ವಲ್ಪ ಈಗಿರ್ತಕ್ಕಂಥ ಯುವಕರ ಮನಸ್ಥಿತಿಯು ಕೂಡ ಬದಲಾಗಿದೆ. ಗ್ಲೋಬಲೈಸೇಷನ್, ಜಾಗತೀಕರಣದ ನಂತರ ಒಂದಿಷ್ಟು ಬದಲಾವಣೆ ಆಗಿದೆ. ಆದ್ರೆ ಇಷ್ಟು ದೊಡ್ಡ ಪರಂಪರೆ ಭಾರತ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಏನು ಕೊಡುಗೆ ಕೊಟ್ಟಿದೆ, ಅದನ್ನ ಈಗಿನ ಯುವಕರು ಏನಾದ್ರು ಅದನ್ನ ಸ್ವಲ್ಪ ಅಳವಡಿಸ್ಕೊಂಡ್ಬಿಟ್ರೆ ಈಸೂರು ಮತ್ತೆ ರೀಓಪನ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಈಸೂರಿನಲ್ಲಿ ನಾವು ಬರ್ತೀವಿ, ಸ್ಮಾರಕವನ್ನು ನೋಡ್ತೀವಿ, ಬರೀ ಇದೊಂದೇ ಜಾಗ ಅಲ್ಲ. ಪಲ್ಲಕ್ಕಿ ಸರ್, ಈಸೂರಿಗೆ ಬಂದವರು ಏನೇನು ನೋಡಬೇಕು? ಈಸೂರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಕ್ಷೇತ್ರ ಪಾಲಕ ವೀರಭದ್ರ. ಅವ್ರಿಗೆ ಅವಿನಾಭಾವ ಸಂಬಂಧ ಈ ಗ್ರಾಮದ ಜನತೆಗೆ ವೀರಭದ್ರನ
ಅದೇನಿದೆ ಆ ಕತೆ ಇದು ಅವ್ರಿಗೆ ಮೂಲ ಪ್ರೇರಣೆ ಆಗ್ಬಿಡ್ತು. ಇಲ್ಲಿ ಇರೋರೆಲ್ಲರೂ ಕೂಡ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಲ್ಲಿ ವೀರಭದ್ರರೇ ಆಗೋಗ್ಬಿಟ್ರಿ. ಒಂದು ಗಾದೆ ಮಾತು ಬಳಸ್ತೀವಿ, ಈಸಬೇಕು ಇದ್ದು ಜಯಿಸಬೇಕು ಅಂತ. ಈಸೂರಿನ ಜನ ಅದೇ ಮಾಡಿದ್ದು. ಇಲ್ಲೇ ಇದ್ರು ಇಲ್ಲೇ ಜಯವನ್ನು ಪಡ್ಕೊಂಡ್ರು ಅಂತ. ಇದುವರೆಗೂ ಒಂದಷ್ಟು ಝಲಕ್ ಮತ್ತು ಒಂದಷ್ಟು ಮಾಹಿತಿ ಇದು ನಿಮಗೆ ಎಲ್ಲೂ ಸಿಗಲ್ಲ ಅಂತಲೇ ಈ ಪ್ರಯತ್ನ ಮಾಡಿದ್ದು ಆನ್ ನ್ಯೂಸು. ಈ ಸ್ಮಾರಕದ ಒಂದಷ್ಟು ಝಲಕ್ ಮತ್ತು ಮಾಹಿತಿಯನ್ನು ನಿಮಗೆ ಕೊಡಿಸುವಂಥ ಪ್ರಯತ್ನ ಆಯಿತು. ಈಗ ಇಲ್ಲಿ ಕಟ್ ಮಾಡಿದ್ರೆ ನೆಕ್ಸ್ಟ್ ನಾವು ಆ ರಾಷ್ಟ್ರಧ್ವಜವನ್ನು ಹಾರಿಸಿದಾರಲ್ಲ ಆ ಜಾಗ, ಅದು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ನಾವು ಹೋಗೋಣ. ಕಮಾನ್, ಬನ್ನಿ ನಮ್ಮ ಜೊತೆ ನೀವು. ಹೌ ಸ್ಪೆಷಲ್ ಈ ಜಾಗ. ಇದು ಬಹಳ ಖುಷಿ ಆಗುತ್ತೆ. ಅಂದ್ರೆ ಇಂಟಿಗ್ರಿಟಿ, ಸೌಹಾರ್ದತೆ, ಈ ಭಾವಗಳನ್ನ ತುಂಬಿಕೊಡುವಂತ ಜಾಗ. ನಿಜವಾಗ್ಲು ಒಂದು ಸಣ್ಣ ವೈಬ್ರೇಷನ್ ಇಲ್ಲಿ. ಸಾಂಕೇತಿಕವಾಗಿ ಬನಶಂಕರಿಯನ್ನ ನಾವೆಲ್ಲರೂ ಕೂಡ ಇವತ್ತಿಗೂ ಕೂಡ ಕರ್ನಾಟಕದ ಬಹಳ ಭಾಗದಲ್ಲಿ ತಾಯಿ ಚಾಮುಂಡೇಶ್ವರಿ ಅನ್ನೋ ಇದರಲ್ಲೇ ನೋಡ್ತೀವಿ ನಾವು. ಆಮೇಲೆ ಕ್ಷೇತ್ರ ಪಾಲಕ ವೀರಭದ್ರನು ಅಷ್ಟೇ. ಆಮೇಲೆ ಪಂಡರಿ ವಿಠಲ. ಜೊತೆಗೆ ಏನು ಅಂತಂದ್ರೆ ನಾವು ಎಷ್ಟು ಹೃದಯ ವೈಶಾಲ್ಯತೆಯನ್ನು ಮೆರೆದಿದೆ ಊರು ಅಂದ್ರೆ ಮಸೀದಿನೂ ಕೂಡ ಪಕ್ಕದಲ್ಲೇ ಇದೆ. ಹೌದು. ಇದನ್ನ ನಾವು ರಾಷ್ಟ್ರೀಯತೆ ಮತ್ತು ಭಾವೈಕ್ಯತೆ ಮತ್ತು ಆ ಇಂಟಿಗ್ರಿಟಿಯನ್ನ ತೋರಿಸುವಂತ ಊರುಗಳಿದಾವಲ್ಲ, ಅದನ್ನ ನೋಡಿ ನಾವು ಕಲಿಬೇಕಾಗಿದೆ. ಒಂದೇ ಕಡೆ ಇದೆ ಎಲ್ಲ, ಒಂದೇ. ಅದ್ರಾಗೂ ಪೂರ್ವಕವಾಗಿ ಇತಿಹಾಸದಲ್ಲೇ ಎಲ್ಲಿಲ್ಲ. ಏನು ಇದು ಬನಶಂಕರಿ ದೇವಸ್ಥಾನ, ದೇವಸ್ಥಾನ, ಆ ಕಡೆ ಮಸೂದಿ, ಆ ಕಡೆ ವಿಠಲ್ ದೇವಸ್ಥಾನ. ಇಡೀ ಇತಿಹಾಸದಲ್ಲಿ ಪೂರ್ವಕವಾಗಿ ಎಲ್ಲಿ ಇಲ್ಲ. ಅದು ಅದೊಂದಲ್ಲದೆ ಒಂದೇ ಗದ್ಗಿಮ ಕಾಳಮ್ಮ ಈರಣ್ಣ ಇಡೀ ಇಂಡಿಯಾ ಈಸೂರ ಬಿಟ್ರೆ ಎಲ್ಲಿ ಇಲ್ಲ. ಬನ್ನಿ ಹೋಗೋಣ. ಬರೀ ಮತ್ತೆ ಇದು ಬಹಳ ವಿಶೇಷ. ನಮಗೆ ಪೂರ್ವಾಭಿಮುಖ ಮಸೀದಿ, ಪೂರ್ವಾಭಿಮುಖ ಬನಶಂಕರಿ, ಪೂರ್ವಾಭಿಮುಖ ವಿಠಲ, ಪೂರ್ವಾಭಿಮುಖ. ಕ್ಷೇತ್ರ ಪಾಲಕ ವೀರಭದ್ರ. ದಕ್ಷ ಬ್ರಹ್ಮನ ಶಿರ ಹರಿದಂಗೆ ಈ ಊರಿನ ಗ್ರಾಮಸ್ಥರು ಬ್ರಿಟಿಷ್ ಅಧಿಕಾರಿಗಳ ಶಿರಚ್ಛೇದನ ಮಾಡಿದ್ದು. ಇದು ಮೋಸ್ಟ್ ಪವರ್ಫುಲ್ ಇಂಪ್ಯಾಕ್ಟ್ ಮ್ಯಾಟ್ರ್. ಇದು ಚರ್ಚೆ ಆಗ್ಬೇಕಾಗಿರೋದು ನಮ್ಗೆ. ಕರೆಕ್ಟು. ಜೈ ವೀರಭದ್ರ ಸ್ವಾಮಿ, ಜೈ ಭದ್ರಕಾಳಿ. ನಾನು ಮಾತು ಕಡಿಮೆ ಮಾಡಬೇಕು, ಬಿಕಾಸ್ ಈ ಊರಿನ ಜನ ಮತ್ತು ನನ್ನ ಜೊತೆ ಬಂದಿರುವಂಥ ರಾಧಾಕೃಷ್ಣ ಪಲ್ಲಕ್ಕಿ ಸರ್ ಇನ್ನೂ ಹೆಚ್ಚು ಮಾತಾಡ್ತಾರೆ. ಯಾಕೆ ಇದು ಇಷ್ಟೆಲ್ಲ ಪ್ರಸಿದ್ಧಿ ಪಡ್ಕೊಂಡಿದೆ ಮತ್ತು ಎಷ್ಟು ಪ್ರಾಮುಖ್ಯತೆ ಈ ಸ್ವತಂತ್ರೋತ್ಸವದ ಸಂದರ್ಭದಲ್ಲಿ ಅಂತ. ಪಲ್ಲಕ್ಕಿ ಸರ್, ಸುಮ್ಮನೆ ಏನೂ ಮಾತಾಡದೆ ಇಲ್ಲಿರೋದನ್ನು ನೋಡ್ಕೊಂಡು ಕಣ್ ತುಂಬ್ಕೋಬೇಕು ಅನಿಸ್ತಿದೆ ನನಗೆ. ಬಟ್ ಅಂದರೆ ಇದಕ್ಕೆ ಪೌರಾಣಿಕ ಹಿನ್ನೆಲೆಯೂ ಕೂಡ ಇದೆ ಈಸೂರಿಗೆ. ಓಕೆ. ಐತಿಹಾಸಿಕವೂ ಕೂಡ ಇದೆ. ಆಮೇಲೆ ನಿಮಗೆ ಸ್ವಾತಂತ್ರ್ಯದ್ದು ಈ ಎಲ್ಲ ಕಾಲಘಟ್ಟಗಳ ಕಥೆಗಳನ್ನು ಇಲ್ಲಿ ಹರಿದೋಗಿದೆ. ನೀವು ಭಾಳ ಕರ್ನಾಟಕದ ಭಾಳ ಇವನ್ನ ಗಮನಿಸ್ಬೋದು. ನೀವು ವೀರಭದ್ರ ಸ್ವಾಮಿ ಒಂದೇ ಕ್ಷೇತ್ರ ಪಾಲಕ ಒಂದೇ ಇರ್ತಾನೆ, ಪಕ್ಕದ ಕ್ಷೇತ್ರ ಪಾಲಕ ಇರೋದೇ ಇಲ್ಲ. ಆದರೆ ಕರ್ನಾಟಕದ ನೀವು ಯಾವುದೇ ಪಂಚಾಚಾರ್ಯ ಪೀಠಗಳಾಗಿರ್ಬೋದು, ವೀರಭದ್ರ ಸ್ವಾಮಿಗಳ ದೇವಸ್ಥಾನಗಳಾಗಿರ್ಬೋದು, ನೀವು ಎಲ್ಲೂ ಕೂಡ ಭದ್ರಕಾಳಿಯನ್ನು ನೋಡಕ್ ಚಾನ್ಸೇ ಇಲ್ಲ. ಜೊತೆಗೆ ಆದರೆ ಇಲ್ಲಿರೋದಿದೆಯಲ್ಲ ಬಹಳ ವಿಶೇಷ. ಅಂದ್ರೆ ಇದಕ್ಕೆ ಪೌರಾಣಿಕ ಹಿನ್ನೆಲೆ ಖಂಡಿತ ಇರೋದ್ರಿಂದ ಭದ್ರಕಾಳಿ ಅಲ್ಲಿ ಶಾಂತಳಾಗಿ ಕೂತಿರೋದಿದೆ.
ಉಗ್ರ ನರಸಿಂಹ ಮತ್ತು ಲಕ್ಷ್ಮೀ ನರಸಿಂಹ, ಶಾಂತ ನರಸಿಂಹ, ಈ ತರ ವರ್ಗೀಕರಣ ಮಾಡ್ಬೋದು ನಾವು. ಉಗ್ರ ನರಸಿಂಹ ತೊಡೆಯ ಮೇಲೆ ಅಷ್ಟು ಶಾಂತವಾಗಿ ಕೂತಿರ್ತಕ್ಕಂಥ ದೇವಿ ಒಂದು ಕಡೆ ಆದ್ರೆ, ದಕ್ಷ ಬ್ರಹ್ಮನ ಹತ್ಯೆ ಮಾಡಿದಂಥ ವೀರಭದ್ರನ ಭದ್ರಕಾಳಿಯು ಕೂಡ ಜೊತೆಗೆ ಅದೇ ವಿಶೇಷ ನಮಗೆ. ಸೊ ಗ್ರಾಮದವರು ಇದಕ್ಕೆ ಸಂಪೂರ್ಣ ಸ್ವಲ್ಪ ಇದಕ್ಕೆ ರಿಸರ್ಚಿಗೆ ತೊಡಗಿಸ್ಕೊಂಡ್ರೆ ಈ ಭದ್ರಕಾಳಿಗೂ ವೀರಭದ್ರು ಎರಡು ಹೆಂಗ್ ಬಂದು ಕೂತು ಅನ್ನೋದಕ್ಕೊಂದು ಬಹಳ ಸುಂದರವಾದ ಕಥೆ ಇರುತ್ತೆ. ನಿಮಗೇನೋ ಗೊತ್ತಿದೆಯಾ ಸರ್? ನಿಮಗೆ ಇಲ್ಲ, ನಂಗೆ ಇನ್ನೊಂದು ಆಶ್ಚರ್ಯ ಅನ್ಸುತ್ತೆ ಶಿವಪ್ಪನವ್ರು ಹೇಳಿ. ನಮಗೆ ಊರೇ ಹೊರದೋಯ್ತು, ಊರೇ ನಾಶ ಆಗೋಯ್ತು ಆ ಬ್ರಿಟಿಷರ ಆ ಸಂದರ್ಭದ ಹೋರಾಟದಲ್ಲಿ. ನಮ್ಮವರೆಲ್ಲ ಹೆಂಗೆ ಈ ದೇವಸ್ಥಾನ ಇಷ್ಟೊಂದು ಚೆನ್ನಾಗಿದೆ ಸರ್? ಪ್ರಥಮ ಬಾರಿಗೆ ನಮ್ಮೂರಲ್ಲಿ ಏನ್ ಮಾಡ್ತಿದ್ರು ಜನ, ಬ್ರಿಟಿಷರಿಗೆ ಕಪ್ಪ ಕೊಡಬಾರ್ದು ಅಂತ ಚಳವಳಿ ಮಾಡ್ತಾ ಇದ್ರು. ಆಯ್ತು. ಪ್ರಮುಖ ಪಾತ್ರ ಏನೇ ಒಂದು ಚಳವಳಿ ಮಾಡ್ಬೇಕಾರ ಕಾಳಮ್ಮ ಈರಣ್ಣ ನಮ್ಮೂರಿನ ದೇವತೆಗಳ ಪ್ರೇರಣೆ ನಾವು ಸ್ವತಂತ್ರ ಪಡೆದಿದ್ದೇವೆ ಅನ್ನೋದಕ್ಕೆ. ಇಲ್ಲಿ ಒಂದು ದೊಡ್ಡ ಗಂಟೆ ಇತ್ತು ಸರ್, ಇದಕ್ಕಿಂತ 3 ಪಟ್ಟು. ಆ ಗಂಟೆ ಹೊಡೆದ್ರೆ ಸರ್ 6 ಕಿಲೋಮೀಟರ್ ಕೇಳೋದು ಗಂಟೆ, ಓಂ ಅನ್ನೋ ಸ್ವರದಲ್ಲಿ. ಆ ಗಂಟೆ ಹೊಡೆದು ಬಿಟ್ರೆ ಸಾಕು, ಈಸೂರು ಅಷ್ಟು ಮಂದಿ, ಜೊಗಳಿ ಮಂದಿ ಇರ್ಬೋದು, ಅರ್ನಿಗೇರಿ ಮಂದಿ ಇರ್ಬೋದು, ಚುಚ್ಕುಂಡೇರಿ ಇರ್ಬೋದು, ಗಾಮ್ದರ್ ಇರ್ಬೋದು, ಎಲ್ಲರೂ ದೇವಸ್ಥಾನಕ್ಕೆ ಸೇರ್ಕೊಂಡಾರ. ಸ್ವತಂತ್ರ ಚಳವಳಿ ಆ ಗಂಟೆನೇ ಪ್ರೇರಣೆ, ಸ್ವಾತಂತ್ರ್ಯ ಚಳವಳಿ ಪ್ರೇರಣೆ ನಮ್ಮ ಕಾಳಮ್ಮ ಈರಣ್ಣ. ಆ ಗಂಟೆ ಹೊಡೆದ ಕೂಡ್ಲೇನೆ ರಾತ್ರಿ ಎಲ್ಲ ಸೇರ್ಕೊಂಡು ಮಾತಾಡೋದು, ಹಿಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು. ದೇಶಕ್ಕೆ 47ರ ಸ್ವತಂತ್ರ ಬಂತು, ಈಸೂರಿಗೆ 42ಕ್ಕೆ ಸ್ವತಂತ್ರ ಬಾವುಟವನ್ನು ಇಲ್ಲೇ ಹಾರಿಸಿ ಆ ತಮ್ಮ ನಿಂತಿದಲ್ಲ ಅಲ್ಲೇ ಕಂಬ ನೆಟ್ಟು ತ್ರಿವರ್ಣ ಧ್ವಜವನ್ನು ಹಾರಿಸಿ ನಾವು ಸ್ವತಂತ್ರ ಭಾರತೀಯರು, ನಾವು ಬ್ರಿಟಿಷರ ಗುಲಾಮರಲ್ಲ, ಬ್ರಿಟಿಷರೇ ಊರು ಬಿಟ್ಟು ಹೋಗಿ, ನಮ್ಮ ದೇಶ ಬಿಟ್ಟು ಹೋಗಿ ಅಂತನ ಧ್ವಜ ಹಾರಿಸಿ ಕೂಗಿದ್ದು ಇವ್ರೆ. ಕೂಗಿದ ಮೇಲೆನೆ ತಹಸೀಲ್ದಾರರು, ಸಬ್ ಇನ್ಸ್ಪೆಕ್ಟರ್ ಅವರೆಲ್ಲ ಬಂದಿದ್ದು. ಕಂದಾಯ ವಸೂಲಿಗೆ ಬಂದ್ರಲ್ಲ ಪಟೇಲ್ರು, ಶೇಖ್ತರು, ಅವ್ರನ್ನ ಊರಕ್ಷಿ ಬಾಗ್ಲಿಂದ ಕರ್ಕೊಂಬಂದು ಈ ಗುಡಿ ಮುಂದೆ, ಇದು ಮೊದಲು ಕಲ್ಲಿನ ಹಂಚಿನ ಗುಡಿ ಇತ್ತು, ಈಗ ತಾರ್ಸಿ ಗುಡಿ ಆಗಿದೆ. ಅವ್ರನ್ನ ಒಂಟಗಾಲಿನಲ್ಲಿ ನಿಲ್ಲಿಸಿ ಅವರು ಪುಸ್ತಕಗಳನ್ನೆಲ್ಲ ಕಂದಾಯ ವಸೂಲಿ ಪುಸ್ತಕಗಳು ಕಳ್ಸ್ಕೊಂಡು ನೀವು ಹೋಗ್ರಿ ನಿಮ್ಮ ಊರಿಗೆ ಅಂತಾನ ಸಂಜೆ 4 ಗಂಟೆ ಮೇಲೆ ಬಿಟ್ಟು ಕಳ್ಸಿದ್ರು. ಇವ್ರು ಸೀದಾ ಹೋದ್ರು ತಹಸೀಲ್ದಾರಿಗೆ. ಚನ್ನಕೃಷ್ಣಯ್ಯ ಅಂತ ತಹಸೀಲ್ದಾರು, ಕೆಂಚೇಗೌಡ ಅಂತ ಸಬ್ ಇನ್ಸ್ಪೆಕ್ಟ್ರು. ನಾವು ಈಸೂರಿಗೆ ಹೋಗಿದ್ವಿ, ನಾವು ಬ್ರಿಟಿಷರು ಗುಲಾಮರಲ್ಲ, ನಾವು ಕಂದಾಯ ಕಟ್ಟಲ್ಲ ಅಂದು ನಮ್ಮ ಪುಸ್ತಕಗಳನ್ನು ಕಳ್ಸ್ಕೊಂಡು ನಮ್ಮನ್ನು ವಾಪಸ್ ಕಳಿಸಿದ್ದಾರೆ, ನಮಗೆ ಭಾಳ ಹಿಂಸೆ ಕೊಟ್ಟಾರೆ ಅಂತ ಸರ್ಕಾರಕ್ಕೆ ವರದಿ ಕೊಟ್ಟರು. ತಿರುಗಿ ಬೆಳಗ್ಗೆನೆ ಕೆಂಚೇಗೌಡ ಸಬ್ ಇನ್ಸ್ಪೆಕ್ಟ್ರು, ಕೃಷ್ಣೇಗೌಡ ತಹಸೀಲ್ದಾರು ಈಸೂರಿಗೆ ಪ್ರವೇಶ ಮಾಡಿದರು. ಈಸೂರಿಗೆ ಪ್ರವೇಶ ಮಾಡತ್ತು ಏನಾಯ್ತು, ಊರಕ್ಷಿ ಬಾಕ್ಲಾಗನೆ ಬ್ರಿಟಿಷ್ ಸರ್ಕಾರಕ್ಕೆ ಧಿಕ್ಕಾರ, ನಾವು ಬ್ರಿಟಿಷರ ಗುಲಾಮರಲ್ಲ ಅಂತ ಬ್ಯಾನರು ಫೋಟೋಗಳು ಬರ್ಕೊಂಡು ಧಿಕ್ಕಾರ ಕೂಡ್ಕೊಂತ ಇವ್ರನ್ನ ಸಬ್ ಇನ್ಸ್ಪೆಕ್ಟ್ರು ತಹಸೀಲ್ದಾರ್ ಇಲ್ಲಿ ಕರ್ಕೊಂಬಂದ್ರು. ಈ ದೇವಸ್ಥಾನಕ್ಕೆ, ಈ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ. ಇದು ಮೊದಲು ಗುಡಿ ಇದ್ದಿಲ್ಲ ಸರ್, ಇದೇ ಜಾಗನೆ. ಮೊದಲು ಇದು ಗುಡಿ ಇದ್ದಿಲ್ಲ, ಇದೇ ಜಾಗನೆ. ನಿಮ್ಮ ಬ್ರಿಟಿಷರ ಟೋಪಿಯನ್ನು ತೆಗೆದು ನಮ್ಮ ಟೋಪಿಯನ್ನು ಹಾಕ್ಯಾಡ್ರಿ ಅಂತ ಹೋದ್ರು. ಹುಡ್ರಲ್ಲ 18 ವರ್ಷದ ಒಳಗಿನ ಹುಡ್ರನ್ನೇ ಸರ್ಕಾರ, ನಮ್ಮದೇ ಆದ ಸರ್ಕಾರ, ಸ್ವತಂತ್ರ ಭಾರತೀಯರು. ಈಸೂರದ್ದೇ ಬ್ರಿಟಿಷ್ ಸರ್ಕಾರ ಅಲ್ಲ, ಈಸೂರು ಸರ್ಕಾರನೇ, ಗ್ರಾಮಸ್ಥರ ಸರ್ಕಾರ. ನಾವು ಆಡಳಿತ ಮಾಡಬೇಕು ಅಂತ, ನಮ್ಮದೇ ಆಡಳಿತ, ನಮ್ದೇ ಸರ್ಕಾರ, ನೀವಲ್ಲ ಹಬ್ಬ, ಸ್ವತಂತ್ರರಲ್ಲ, ನಾವು ಸ್ವತಂತ್ರಿಯರು ಅಂತಾನ. ಇಲ್ಲಿ ಧ್ವಜ ಹಾರಿಸಿದ್ದು ಇಲ್ಲೇ, ಸ್ವಾತಂತ್ರ್ಯ ಚಳವಳಿ ಹುಟ್ಟಿದ್ದು ಇಲ್ಲೇ, ತಹಸೀಲ್ದಾರರು ಕೆಂಚೇಗೌಡ ಸಬ್ ಇನ್ಸ್ಪೆಕ್ಟ್ರು ಮರಣ ಹೊಂದಿದ್ದು ಇದೇ ಜಾಗನೇ. ಅವ್ರನ್ನೇನ್ ಗುಂಡು ಹೊಡೆದ್ನಲ್ಲ ಉಜ್ಜಳ್ಳಿ ಇದೇ ಜಾಗದಾಗ. ಅಲ್ಲಿ ಅದು ಖಾಲಿ ಜಾಗ ಇತ್ತು, ಕಡೆ ಮನೆಯವರು ಇಷ್ಟೇ ಕಟ್ಗಿ ಕಡದು ಒಣಗಿಸಿ ಇಟ್ಕೊಂಡ್ರು, ಮಳೆಗಾಲದಾಗ ಹಚ್ಚಾಕ ಅವ್ನ ಕಡ್ದು ಹಾಕಿದ್ರಲ್ಲ, ಅವೇ ಕಟ್ಗಿ ತಗಂದ್ರು. ಅಡಿಹಳ್ಳಿ ಸಿದ್ದಮ್ಮ, ಪುಣಜಿ ಪಾರ್ವತಮ್ಮ, ಸಾವುಕಾರ ಹಾಲಮ್ಮ ಮುಟ್ಟಿದ್ದೆ ಹೆಂಗಸರು. ಯಾಕೆಂದ್ರೆ ಉಜ್ಜಳ್ಳಿ ಗುರುಶಾಂತಪ್ಪಗೆ, ಪಣಿಯಪ್ಪಾಚಾರಿಗೆ ಗುರ್ತಾಕಿ ರಟ್ಟಿಗೆ, ಅಯ್ಯೋ ನಮ್ಮ ಮಕ್ಕಳಿಗೆ ಹೊಡೆದ್ರಲ್ಲ ಅಂದ್ರು, ಕಟ್ಗಿ ಒಳಗೆ ತಗಂದ್ರು. ಎಲ್ಲರೂ ಸೇರ್ಕೊಂಡು ಮೊದಲು ಮುಟ್ಟಿದ್ದು ಹೆಂಗಸ್ರೆ, ಆಮೇಲೆ ಇಡೀ ಊರೇ ಮುಟ್ಕೊಂತ. ಈಗ ಈ ಜಾಗ ರಣಾಂಗಣ ಆಯ್ತು, ಇವತ್ತು ನೀವು ನೆನಪಿಸ್ಕೊತಾ ಇದ್ದೀರಾ. ಇವಾಗ ಹೇಗಿದೆ ಈ ಜಾಗ? ಈಗ ಪ್ರಸಿದ್ಧವಾಗಿದೆ. ಸ್ವತಂತ್ರ ಬಂದ್ಮೇಲೆ ಊರು ಸುಧಾರಿಸೈತಿ. ಜನ ಅವತ್ತಿನ ಕಾಲದ ಬಡತನ ಬಹಳ ಇತ್ತು, ಇವತ್ತಿನ ಆ ಮಟ್ಟಿಗೆ ನಾವು ಬಡತನ ಇಲ್ಲ. ಅವತ್ತು ಒಬ್ರು ದುಡಿದು ಅಯ್ಯೋ ಕೂಲಿಲ್ಲ ಅಂತ ಸಾಯ್ತಿದ್ರು, ಪ್ರತಿಯೊಬ್ರು ದುಡಿತಾರೆ. ಅದಕ್ಕೆ ಊಟಕ್ಕೆ ತೊಂದರೆ ಏನಿಲ್ಲ, ನಮಗೆ ನಾವು ದುಡ್ದಂಗೆ ನಮಗೆ ಅನ್ನ. ಈಗ ಈ ತೆರಿಗೆ ಕಟ್ಟೋದು, ತೆರಿಗೆ ಕಟ್ಟೋದು ಮನಗಂದಾಯ ಪಂಚಾಯತ್ ಕಟ್ಸ್ಕೊಂತಾರೆ, ಗದ್ದೆ ಕಂದಾಯ RIVA ಬಂದು ಕಟ್ಸ್ಕೊಂತಾರೆ, ರೆವಿನ್ಯೂ ಇಲಾಖೆಯವರು. ಅದನ್ನ ಕಟ್ಟೋದೇ. ಈಗ ಸಾಮಾನ್ಯವಾಗಿ ಏನಂದ್ರೆ ಇಲ್ಲಿ
ಪೂರ್ವಜರು ಇದ್ದಾರೆ, ಇಲ್ಲಿ ಹಿರಿಯರಿದ್ದಾರೆ, ಮಕ್ಕಳೆಲ್ಲ ಓದಿದ್ಮೇಲೆ ದೊಡ್ಡವರಾದ್ಮೇಲೆ ಬೆಂಗಳೂರು ಬಂದ್ಬಿಡ್ತಾರೆ, ಬೇರೆ ಬೇರೆ ಊರಿಗೆ ಹೊರಟೋಗ್ಬಿಡ್ತಾರೆ. ಅವ್ರಿಗೆಲ್ಲ ಗೊತ್ತಾ ಇದ್ರ ಬಗ್ಗೆ ಎಲ್ಲ? ಅವರು ಇಲ್ಲಿಂದ ಬಿಟ್ಟು ಹೋಗಿರೋರಿಗೆ ಏನು ಇದ್ರ ಕರುಣೆನ ತಂದೆ ತಾಯಿನೇ ನೋಡಲ್ಲ ಸರ್. ಅವ್ರು ಬಂದು ಇನ್ನೇನು ಅವ್ರಿಗೆ ಗೊತ್ತು? ಅವ್ರು ಸೇರ್ಕೊಂಬಿಟ್ರೆ ಅವ್ರ ಪಾಡಿಗೆ ಅವ್ರು ಒಳ್ಳೆ ಸಿಟಿಗೆ. ಅಲ್ಲ, ಈ ಊರ್ ಬಗ್ಗೆ, ಈ ಸೂರ್ ಬಗ್ಗೆ ಎಲ್ಲ ಗೊತ್ತಾ? ಅವತ್ತು ಅವ್ರ ಅಪ್ಪ ಅವ್ರು ಹೇಳಿದ್ದೆ ಬಿಟ್ರೆ ಮತ್ತೆ ಇತ್ಲಾಗ ಅವ್ರ ಟೌನ್ ಸೇರಿ ಮಕ್ಕೆ ಇತ್ಲಾಗ ಮರ್ತೇ ಬಿಡ್ತಾರೆ ಎಲ್ಲರೂ ಆಟೆ. ಬಲಕ್ಕೆ ಸರ್, ವೀರಭದ್ರ ಅಂದ ತಕ್ಷಣ ಒಂದು ಹಾಡಿರುತ್ತೆ ಯಾವಾಗಲೂ, ಆ ಥರದ್ದೇನಾದರೂ ಒಂದು ಚಿಕ್ಕದಾಗಿ ಭಜನೆ ಹಾಡು, ಒಂದು ಭಜನೆ ಚಿಕ್ಕದಾಗಿ. ಕುಂತು ಕೇಳಿರಿ ಬಂದಂತ ಶರಣರ ಈಶೂರ ಈರಣ್ಣನ ಕಥೆಯನ್ನ, ಈಶೂರ ಈರಣ್ಣನ ಕಥೆಯನ್ನ. ಕುಂತು ಕೇಳಿರಿ ಬಂದಂತ ಶರಣರ ಈಶೂರ ಈರಣ್ಣನ ಕಥೆಯನ್ನ, ಈಶೂರ ಈರಣ್ಣನ ಕಥೆಯನ್ನ. ಪೂರ್ವಕ ಮಕವಾಗಿ ಒಂದೇ ಗದ್ದಿಗೆ ಮೇಲೆ ಕಾಳಮ್ಮ ಈರಣ್ಣ ನೆಲೆಸಿರುವುದೋ, ಪೂರ್ವಕವಾಗಿ ಒಂದೇ ಗದ್ದಿಗೆ ಮೇಲೆ ಕಾಳಮ್ಮ ಈರಣ್ಣ ನೆಲೆಸಿರುವುದು. ದೇಶದಲ್ಲೆಲ್ಲಿಲ್ಲ ಕಾಳಮ್ಮ ಈರಣ್ಣ ಈ ಸೂರಿನಲ್ಲಿ ನೆಲೆಸಿರುವುದು. ದೇಶದಲ್ಲೆಲ್ಲ ಕಾಳಮ್ಮ ಈರಣ್ಣ ಈ ಸೂರಿನಲ್ಲಿ ನೆಲೆಸಿರುವುದು. ಕೊಂತು ಕೇಳಿರಿ ಬಂದಂತ ಚರಣರ ಈಸೂರ ಈರಣ್ಣ ಮಹಿಮೆಯನೋ, ಈಸೂರ ಈರಣ್ಣ ಮಹಿಮೆಯನೋ. ದೇಶಕ್ಕೆ ದೊಡ್ಡವ ಈಸೂರು ಈರಣ್ಣ ಎಂಬುದು ನೀವು ಮರೆಯದಿರಿ. ದೇಶಕ್ಕೆ ದೊಡ್ಡವ ಈಸೂರು ಈರಣ್ಣ ಎಂಬುದು ನೀವು ಮರೆಯದಿರಿ. ಕೊಂತು ಕೇಳಿರಿ ಬಂದಂತ ಚರಣರ ಈಸೂರ ಈರಣ್ಣನ ಮಹಿಮೆಯನೋ, ಈಸೂರ ಈರಣ್ಣ ಮಹಿಮೆಯನೋ. ಈಸೂರ ಈರಣ್ಗೆ ಕೊಕ್ಕಳ ಮಾಡದಿದ್ದರೆ ಅವನಿಗೆ ಶಾಂತಿ ಆಗೋದಿಲ್ಲ. ಈಸೂರ ಈರಣ್ಗೆ ಗೊಗ್ಗಾಳ ಮಾಡದಿದ್ರೆ ಅವನಿಗೆ ಶಾಂತಿ ಆಗೋದಿಲ್ಲ, ಅವನಿಗೆ ಶಾಂತಿ ಆಗೋದಿಲ್ಲ. ಅವನು ಅಗ್ನಿ ಅವತಾರವ ಬಿಡೋದಿಲ್ಲ, ಅವನಿಗೆ ಶಾಂತಿ ಆಗೋದಿಲ್ಲ. ಅವನು ಅಗ್ನಿ ಅವತಾರವ ಬಿಡೋದಿಲ್ಲ, ಅವನು ಅಗ್ನಿ ಅವತಾರವ ಬಿಡೋದಿಲ್ಲ. ಕೊಂತು ಕೇಳಿರಿ ಬಂದಂತ ಶರಣರ್ ಈಸೂರ ಈರಣ್ಣನ ಮಹಿಮೆಯನು, ಈಸೂರ ಈರಣ್ಣನ ಮಹಿಮೆಯನು. ಇತಿಹಾಸ ಸರ್, ಮೊದಲು ಗುಗ್ಗಳ ನಮ್ಮೂರು ವರ್ಷ ಸುಟ್ಟೋಗ್ಬಿಡೋದು ಸರ್. ಯಾವ್ಯಾವ ಇರ್ಬತ್ತಿಯವ್ರ ಮನೆಗಳು ಅಟ್ಟೆ ಉಳಿಯವು, ದೇವಸ್ಥಾನ ಅಟ್ಟೆ ಉಳಿಯವು. ಪ್ರತಿ ವರ್ಷ ಊರು ಸುಟ್ಟೋಗೋದು. ಆಮೇಲೆ ಊರು ಸ್ವಾಮಿಗಳು ಪಾಮಿಗಳು ಕೇಳಿ ಮಕ್ಕೆ ಅದಕ್ಕೆ ಶಾಂತಿ ಗುಗ್ಗಳ ಮಾಡ್ರಿ ಅಂತ ಯಾವಾಗ ನಮ್ಮ ಊರಾಗ ಜಾತ್ರೆ ಗುಗ್ಗಳ ಮಾಡಕತ್ತಿದ್ವಿ ಅವತ್ತಿಂದ ಎಲ್ಲಿ ನಮ್ಮ ಊರಾಗ ಊರು ಸುಟ್ಟಿಲ್ಲ ಸರ್. ಅಲ್ಲೊಂದು ವಡ್ಡಿ ಕೇರಿ ಅಂತ ಐತಿ, ಹಾಗಾಗಿ ಇಡೀ ಕೇರಿನೇ ಸುಟ್ಟೋಗಿತ್ತು. ಅವ್ರು ವರ್ಷ ಆ ಕೇರಿ ಒಳಗೆ ಮರಿ ಹಬ್ಬ ಅಂತ ಸಣ್ಣದಾಗ ಮಾಡ್ತಾರೆ. ಇದ್ರು ಅಷ್ಟು ಮಹಿಮೆ ಇದ್ರದ್ದೈತಿ. ಈಗ ಸ್ವತಂತ್ರೋತ್ಸವ ಅಂತ ಬಂದಾಗ ನಿಮ್ಮ ಊರನ್ನ ನೆನಪಿಸ್ಕೊಂಡು ನಾವು ಬಂದು ಕಾರ್ಯಕ್ರಮ ಮಾಡ್ತೀವಿ. ಬರೀ ಆಗಸ್ಟ್ 15ಕ್ಕಷ್ಟೇ ನೀವು ನೆನಪಾಗ್ತೀರಾ? ಸರ್ಕಾರದವ್ರಿಗೆ ಬೇರೆ ಬೇರೆ ಸಂದರ್ಭದಲ್ಲೂ ನೆನಪಾಗಿ ಇಲ್ಲಿ ಬಂದು ನಿಮಗೆಲ್ಲ ಸೌಕರ್ಯ ಮಾಡಿಕೊಟ್ಟಿದ್ದಾರೆ? ಏನೇನು ಸರ್ಕಾರದವ್ರು ಮಾಡಿಕೊಡ್ತಾರೆ. ಮತ್ತೆ ಇನ್ನೇನು 5 ಜನ ಗಲ್ಲಿ ಶಿಕ್ಷೆ ಆಗಿ ಸತ್ರಲ್ಲ, ಅವ್ರಿಗಾದ್ರೂ ಏನು ಮಾಡಲಿಲ್ಲ. ಹೋರಾಟಗಾರರಿಗೂ ಏನು ಮಾಡಲ್ಲ. ಸುಮ್ಮನೆ ಒಂದು 7-8 ಲಕ್ಷ ಖರ್ಚು ಮಾಡಿ ಪೆಂಡಾಲ್ ಹಾಕಿ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಒಂದು ಶಾಲು ಹಾರ ಹಾಕಿ ಹೋಗಿದ್ ಬಿಟ್ರೆ ಯಾನೇನು ಯಾವನ್ಗಿರ ನಿನ್ ದುಡ್ಡು ಬೇಕಾ, ನೀನು ಬರ್ತಂದದಾಗದೀಯಾ, ನಿನ್ ಕಷ್ಟ ಐತಿ ಅಂತ ಅದನ್ನು ಯಾವ ಸರ್ಕಾರದವರು ಇಲ್ಲಿ ನಮ್ಮ ತಾಲೂಕಿನಾಗ ಮಾಡಿಲ್ಲ. ಬರ್ತಾರ ರಾಜಕಾರಣಿಗಳು ಅಧಿಕಾರಿಗಳು ಬರ್ತಾರ ಇಲ್ಲಿಗೆ? ಬಾವುಟ ಹಾರ್ಸಕ್ಕೇನು ಬರಲ್ಲ ಅವರು. ಏನೋ ಒಂದು ಸನ್ಮಾನ ಅಂತ ಇಟ್ಕೊಂತಾರಲ್ಲ ಅವಾಗ ಮಾತ್ರ ಬರ್ತಾರೆ. ಆಗಸ್ಟ್ 15ಕ್ಕೆ ಧ್ವಜ ಹಾರ್ಸಕ್ಕೂ ಏನು ಬರಲ್ಲ, ಎಂಥದ್ದು ಇಲ್ಲ. ನಮ್ಮ ಊರಾಗ ಎಲ್ಲರೂ ಈಸೂರು ಮಕ್ಕಳು ಈಸೂರು ಹಿರಿಯರು ಸೇರ್ಕೊಂಡು ಒಂದು ಹಬ್ಬದ ಟೈಪು ಹೋಗಿ ಅಲ್ಲಿ 5 ಜನ ಗಲ್ಲಿನ ಫೋಟೋ ಹಾಕ್ಯಾರಲ್ಲ, ಅಲ್ಲಿ ಧ್ವಜ ಹಾರಿಸಿ ಶಾಲೆ ಮಕ್ಕಳಂತೂ ನಮ್ಮ ಅಷ್ಟು ಶಾಲೆಯಿಂದ 1,000 ಮಕ್ಳು ಹಾಕವ್ರಿ. ನಮ್ಮಿರೋ ಶಾಲೆ ಮಕ್ಕಳು ಈ ಪ್ರಭತ್ಪರಿ 1-1.5 ಕಿಲೋಮೀಟರ್ ಇರುತ್ತೆ. ನಮ್ಮಲ್ಲಿ 5-6 ಶಾಲೆ ಅದಾವೆ. ಹೈಸ್ಕೂಲ್ ಐತಿ, ಕಾಲೇಜ್ ಐತಿ, ಮಿಡ್ಲ್ ಸ್ಕೂಲ್ ಐತಿ, ಅಂಬೇಡ್ಕರ್ ಶಾಲೆ ಐತಿ, ಜ್ಞಾನಜ್ಯೋತಿ ಶಾಲೆ ಐತಿ. 6 ಶಾಲೆ ಅದಾವ ನಮ್ಮವು. ಒಟ್ಟು ಮಕ್ಕಳು ಹೊಂಟ್ರೆ 1,000 ಜನದ ಮ್ಯಾಲ ಹಾಕವ್ ಮಕ್ಕಳು. ಈ ಪ್ರೋಗ್ರಾಮ್ನ ಸರ್ಕಾರದ ಅಧಿಕಾರಿಗಳು ರಾಜಕಾರಣಿಗಳು ನೋಡ್ತಿದ್ರೆ ಏನ್ ಹೇಳಕ್ ಬಯಸ್ತೀರಿ? ಅವ್ರು ಸರ್ಕಾರದವ್ರ ಹತ್ರನೇ ಬರಲ್ಲ ಸರ್. ಊರ್ ಹಿರಿಯರನೇ ಪ್ರೀತಿಯಿಂದ ನಾನೊಂದು 2 ಪ್ಯಾಕೆಟ್ ಪ್ಯಾರಿಸ್ ಕೊಟ್ಟೆ, ಅವ್ರೊಂದ್ 2 ಪ್ಯಾಕೆಟ್ ಪ್ಯಾರಿಸ್ ಕೊಟ್ರು. ಅವನ್ನ ಮೇಷ್ರು ಅಲ್ಲಿ ಧ್ವಜ ಹಾರಿಸಿ ಮಕ್ಕೆ ಹಂಚಿ ಮಕ್ಕಳ ಮನೆ ಕಳ್ಸೋದು. ಜೈ ವೀರಭದ್ರ ಸ್ವಾಮಿ, ಭದ್ರಕಾಳಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಶಿವಪ್ಪನವ್ರೆ, ನೆಕ್ಸ್ಟ್ ಎಲ್ಲಿ ಹೋಗೋಣ ಈಗ? ಅಂಜನಾಪುರದಲ್ಲಿ 5 ಜನ ಗಲ್ಲಾದವರ ಮೂರ್ತಿಗಳು ಇದಾವೆ. ಅದನ್ನ ವಿಡಿಯೋ ಮಾಡ್ಕೊಂಡ್ ಬಂದ್ರೆ
ನಿಮ್ಮ ವಿಡಿಯೋಕ್ಕೆ ನಿನ್ನೂ ಅನುಕೂಲ ಆಗುತ್ತೆ. ಜನಕ್ಕೆ ತೋರಿಸ್ಬೋದು ಅದನ್ನ ಯಾರು ಇವರು ಅಂತ. ಯಾರು ಈಶ್ವರರು, ಊರಪ್ಪ, ಮಲ್ಲಪ್ಪ, ಸೂರ್ಯನಾರಾಯಣಾಚಾರ್ಯ, ಬಡಕಳ್ಳಿ ಹಾಲಪ್ಪ, ಗೌಡ್ರು ಶಂಕರಪ್ಪ, ಯಾರು ಅಂತ 5 ಜನ ಗಲ್ಲು ಮಾಡಿದ್ದ ಬಾವ. ಅವ್ರ ಫೋಟೋಗಳೇನ ಅವೇ ಅಂತ ಅಲ್ಲ, ಒಂದು ಹೆಸರು ಇದ್ರ ಮೇಲೆ ಈಸೂರಿನ ಈಶ್ವರರು, ಸೂರು ಗಲ್ಲಾದ 5 ಜನರ ಈಸೂರಿನ ಈಶ್ವರರನ್ನ ನೋಡಕ್ ಹೋಗೋಣ ಅಂಜನಾಪುರಕ್ಕೆ. ಓಕೆ ಪಲ್ಲಕ್ಕಿ ಸರ್ ನೋಡೋಣ. ರೆಡಿ ಸರ್. ಈಸೂರಿನ ಈಶ್ವರ. ಶಿವಮೊಗ್ಗ ಸಹಜವಾಗಿ ಮಲೆನಾಡು. ಈ ಮಳೆ ಮತ್ತು ಮಲೆನಾಡಿಗೆ ಅವಿನಾಭಾವ ಸಂಬಂಧ ಗುರುಗಳೇ. ಕರೆಕ್ಟ್ ಅಲ್ಲ? ನಿತ್ಯ ಹರಿದ್ವರ್ಣ ಕಾಡು. ಹೌದು ನೋಡ್ರಿ, ಬಲಭಾಗದಲ್ಲಿ ಅಂಜನಾಪುರ ಕೆರೆಯ ನೀರು, ಹೌದು. ಈ ಕಡೆ ಭಾಗದ ಅಂಜನಾಪುರ ಕೆರೆ. ಸೊ ಇದು ಅಂಜನಾಪುರ. ಓಕೆ. ಯಾಕೆ ಅಂಜನಾಪುರಕ್ಕೆ ಯಾಕೆ ಬಂದ್ವಿ ಅಂದ್ರೆ ನಾವು ಇಲ್ಲಿ ಈಸೂರಿಗೆ ಸಂಬಂಧಪಟ್ಟಂತ ಸ್ವಾತಂತ್ರ್ಯ ಹೋರಾಟಗಾರರ ಸೊ ಅದರ ರಿಪ್ಲಿಕಾವನ್ನ, ಸೊ ಅದರ ಒಂದಿಷ್ಟು ಪ್ರತಿಮೆಗಳನ್ನೆಲ್ಲ ಮಾಡಿ ಯಾವ ಸಂದರ್ಭದಲ್ಲಿ ಏನೇನ್ ನಡೀತು ಅನ್ನೋದನ್ನ ಇಲ್ಲೊಂದು ಉದ್ಯಾನವನ ಮಾಡಿದ್ದಾರೆ. ಈ ಉದ್ಯಾನವನದಲ್ಲಿ ಆ ಎಲ್ಲ ಬಹಳ ಪ್ರಮುಖರು ಭಾಗವಹಿಸಿದಂತವ್ರ ಮತ್ತೆ ಅಲ್ಲಿ ಗಲ್ಲಿಗೆ ಏರಿಸಿದಂತವ್ರನ್ನ ಅಲ್ಲಿ ಒಂದು ಶಿಲೆ ಮಾಡಿ ಆ ಶಿಲೆಯ ಮೂಲಕ ಒಂದಿಷ್ಟು ಮಕ್ಕಳಿಗೆ ಏನಾದ್ರೂ ನೀತಿ ಪಾಠಗಳನ್ನ ಬೋಧನೆ ಮಾಡುವಂತದ್ದು ಅಂತವನ್ನೆಲ್ಲವನ್ನು ಕೂಡ ಮಾಡಿದ್ದಾರೆ ಇಲ್ಲಿ ಒಳಗೆ. ಓಕೆ. ಆ ಶಿಲೆ, ಆ ಮೂರ್ತಿಗಳನ್ನ ನೋಡೋಕ್ ಮುಂಚೆ ಈ ಮಳೆಯಲ್ಲಿ ಡ್ಯಾಮ್ ನೋಡಕ್ ಚೆನ್ನಾಗಿರುತ್ತೆ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ ಡ್ಯಾಮ್ ಇದು. ಇದು ಅಂಜನಾಪುರ ಕೆರೆ ಅಲ್ಲ? ಕೆರೆ. ಓ, ತುಂಬಾ ದೊಡ್ಡದಾಗಿದೆ ಪಲ್ಲಕ್ಕಿ ಸರ್. ನಾನ್ ನೋಡಿರ್ಲಿಲ್ಲ ಇದನ್ನ. ಇಲ್ಲೆಲ್ಲ ನೀವು ನೀರು ಇಳಿದು ಕುಮದ್ವತಿ ನದಿಗೆ ಸೇರುತ್ತೆ ನೀರೆಲ್ಲ. ಓಕೆ. ಬಿಕಾಸ್ ಶಿಕಾರಿಪುರ, ಈಸೂರು ಅಂದ್ರೆ ಕುಮದ್ವತಿ ಬಲದಂಡೆ ಮೇಲಿರುವಂತಹ ಹಳ್ಳಿ. ಓಕೆ ಓಕೆ ಓಕೆ, ನೈಸ್. ಓಕೆ. ಆ ಕಡೆ ಟೂರಿಸ್ಟ್ಗಳು ಬರ್ಬೋದು? ಆ ಕಡೆ ಬರ್ಬೋದು. ಅಲ್ಲಿ ಪರಿಚಯ ನಡೀತಾ ಇದೆ, ಹಂಗಾಗಿ ಜಾಸ್ತಿ ಜನ ಮತ್ತೆ ಕಾರುಗಳು, ವ್ಯಾಪಾರದ ಮಳಿಗೆಗಳಲ್ಲಿ ಹಾಕೊಂಡಿದ್ದಾರೆ. ಇಲ್ಲಿಂದ ನೀರು ಹರಿದು ಕುಮದ್ವತಿ ಸೇರ್ಕೊಳ್ತದೆ. ಓಕೆ. ಈ ಕಡೆ ಬಂದಾಗ ಮರಿಬೇಡಿ, ಬಿಕಾಸ್ ಇದು ಅಂಜನಾಪುರ ಡ್ಯಾಮ್. ಅದರ ಪಕ್ಕದಲ್ಲೇ ಅಂದರೆ ಸ್ವತಂತ್ರೋತ್ಸವಕ್ಕೆ, ಇಂಡಿಪೆಂಡೆನ್ಸ್ ಡೇ ಮತ್ತು ಈಸೂರಿಗೆ ಮತ್ತು ಅಂಜನಾಪುರಕ್ಕೆ ಅವಿನಾಭಾವ ಸಂಬಂಧ. ಇಲ್ಲೊಂದು ಪಾರ್ಕ್ ಇದೆ. ನೀವು ಯಾರು ಬಂದರೆ ಈ ಪಾರ್ಕನ್ನು ಜಗತ್ತಿಗೆ ತೋರಿಸುವಂಥ ಪ್ರಯತ್ನ ಮಾಡಬೇಕು. ಹಾಗಾಗಿ ನಾವು ಬಂದ್ವಿ, ನ್ಯೂಸೋ ಟೀಮ್. ಒಂಥರ ಗುರುಗಳೇ, ನನಗೆ ಮಿಕ್ಸ್ಡ್ ಒಪಿನಿಯನ್. ಅಂದರೆ ಇಷ್ಟು ಜನ ನಮಗೆಲ್ಲ ನಮ್ಮ ಸ್ವತಂತ್ರಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ ಅನ್ನೋದು ಒಂದು ಕಡೆ ಪ್ರೌಡ್ ಫೀಲ್ ಆಗ್ತಿದೆ. ಇನ್ನೊಂದು ಕಡೆ ಎಷ್ಟೋ ಜನಕ್ಕೆ ಇದು ಗೊತ್ತೇ ಇಲ್ವಲ್ಲ ಅನ್ನೋದು ಕೂಡ ಅನಿಸ್ತಾ ಇದೆ. ನಿಜವಾಗ್ಲೂ ನೋಡ್ರಿ, ಈತನ ಮುಖದಲ್ಲಿ ಕಳೆ ಇರೋದು ನನಗೆ ಸ್ವಾತಂತ್ರ್ಯ ಅಲ್ಲ, ನನ್ನವರಿಗಲ್ಲ, ನಮ್ಮವರಿಗೆಲ್ಲ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೋ ಖುಷಿಯ ಸಂಭ್ರಮಾಚರಣೆಯಲ್ಲಿ ದೊಡ್ಡಾಟದ ಅಲಿಗೆ ನೋಡಿತಿದ್ದಾರೆ. ಅಲ್ಲಿ ಕೋಲಾಟದ್ದು ಇದು ಮಾಡ್ತಿದ್ದಾರೆ, ಆ ಕಡೆ ಜನಪದದ್ದು, ಈ ಕಡೆ ಡೊಳ್ಳಿಂದು ಏನು ಸಂಭ್ರಮಾಚರಣೆ ಎಲ್ಲ ಇವತ್ತೆಲ್ಲ ಅದ್ಭುತವಾಗಿ ಕ್ರಿಯೇಟ್ ಮಾಡಿದ್ದಾರೆ ಇವತ್ತೆಲ್ಲ ಕೂಡ. ಅಂತ ವಿಶೇಷವಾದ ಜಾಗವನ್ನ ಇವತ್ತು ಆಯ್ಕೆ ಮಾಡಿ, ಇನ್ನು ಬೇಕಾದಷ್ಟು ಸ್ಥಳ ಇದೆ. ಬಹಳ ಪ್ರಮುಖವಾಗಿ ನಮಗೆ ಗುರುತಾಗಿರ್ತಕ್ಕಂಥದ್ದು ಆರಂಭದಲ್ಲೇ ಈಸೂರಿನ 5 ಜನ ಪ್ರಮುಖ ವ್ಯಕ್ತಿಗಳು. ನೀವು ಯಾವುದೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ತರ ಗುಂಪುಗಾರಿಕೆ ಹೋರಾಟದಲ್ಲಿ 5 ಜನ ಇರೋದು. ಸಿಂಧು ಲಕ್ಷ್ಮಣ 5 ತಂಡ, 5 ಜನ ತಂಡ. ಅದು ಇಲ್ಲೂ 5 ಜನರ ತಂಡ. ಆಮೇಲೆ ಬೆಳಗಾವಿ ಇದ್ರ ಹತ್ರ ಸೊಗಲದಲ್ಲಿ 5 ಜನರ ತಂಡ. ಈ ತರ 5 ಜನರುಗಳೇ ಸೇರಿ ಈ ತರ ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ದಾರೆ. ಆ ಕ್ರಾಂತಿಯ ಕುರುಹುಗಳನ್ನ ಇವತ್ತು ಇವ್ರ ಮುಖದಲ್ಲಿ ಎಲ್ಲ ತೋರಿಸಿದೆ. ಅದೇ ಒಂದು ಸಂತೋಷ. ಈ ಎಪಿಸೋಡ್ ಮೂಲಕ ಜನ ಏನ್ ತಗೊಂಡೋಗ್ಬೋದು ಅನ್ಸುತ್ತೆ ಪಲ್ಲಕ್ಕಿ ಸರ್? ಅಂದ್ರೆ ಸ್ವಾತಂತ್ರ್ಯ ಇಷ್ಟು ಕಠಿಣವಾಗಿತ್ತ ಅನ್ನೋದು. ಅಂದ್ರೆ ನಾವು ವರ್ಷದಿಂದ ವರ್ಷಕ್ಕಲ್ಲ, ಪ್ರತಿ ಕ್ಷಣ, ಪ್ರತಿ ಗಂಟೆ, ಪ್ರತಿ ದಿನನೂ ಕೂಡ ಹಿಂದೆ ನಡೆದಂಥ ಸ್ವಾತಂತ್ರ್ಯ ಹೋರಾಟದ ವೀರ ಕಲಿಗಳ
ಎಲ್ಲ ವಿಷಯಗಳನ್ನು ನಾವು ಒಂದಿಷ್ಟು ಸಣ್ಣದಾಗಿ ಸ್ಮರಣೆ ಮಾಡಿದರೆ ನಿಜವಾಗಲೂ ನಾವು ಸ್ವಾತಂತ್ರ್ಯದ ಒಂದು ಉತ್ಸವವನ್ನು ನಾವು ಭಾಳ ಸಂಭ್ರಮಾಚರಣೆಯಲ್ಲೇ ಮಾಡ್ಬೋದು. ಯಾಕೆಂದರೆ ಇವತ್ತು ಮಾತಾಡೋಕ್ಕೆ ನಮಗೆ ಹಕ್ಕು ಕೊಟ್ಟಿದ್ದಾರೆ, ನಡೆದಾಡಲಿಕ್ಕೆ ಹಕ್ಕು ಕೊಟ್ಟಿದ್ದಾರೆ, ಎಲ್ಲಿ ಬೇಕಲ್ಲಿ ಬಂದು ನಿಂತು ನಿಮಗೆ ತಿಳಿಸೋಷ್ಟು ಕೂಡ ಹಕ್ಕನ್ನು ಕೊಟ್ಟಿದ್ದಾರೆ. ಈ ಹಕ್ಕುಗಳ ಹಿಂದೆ ಇದ್ದದ್ದು ನಮ್ಮ ದೇಸಿ ಕಲೆಗಳು, ದೇಸಿ ಜನಪದರು ಮತ್ತು ದೇಸಿ ಸ್ವಾತಂತ್ರ್ಯ ಹೋರಾಟಗಾರ ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು. ವೆರಿ ಟ್ರೂ. ನಮಗೆ ಚಿಕ್ಕ ಮಕ್ಕಳಿದ್ದಾಗ ನಾವೆಲ್ಲರೂ ಕೂಡ ಆಗಸ್ಟ್ 15 ಬಂದರೆ ರಜಾ ಸಿಗುತ್ತೆ ಅನ್ನೋ ಗುಂಗಲ್ಲಿ ಇರ್ತಿದ್ವಿ. ಅದಾದಮೇಲೆ ಪಾಠಗಳನ್ನ ಓದಬೇಕಾದ್ರೆ ಸ್ವತಂತ್ರ ಹೋರಾಟಗಾರರ ಬಗ್ಗೆ ತಿಳ್ಕೊಂಡ್ವಿ. ಅದಾದಮೇಲೆ ಈ ಥರದೊಂದು ಊರಿದೆ, ಅದು ದೇಶದ ಮೊದಲ ಸ್ವರಾಜ್ಯ ಗ್ರಾಮ ಆಗಿತ್ತು, ಅದು ಕರ್ನಾಟಕದ್ದಾಗಿತ್ತು, ಅದು ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯದ್ದಾಗಿತ್ತು, ಶಿಕಾರಿಪುರ ತಾಲೂಕಿನದ್ದಾಗಿತ್ತು, ಅದು ಈಸೂರು ಗ್ರಾಮ ಆಗಿತ್ತು ಅಂತ. ಹಾಗಾಗಿಯೇ ನಮಗೊಂದು ಅನಿಸಿದ್ದು ಈ ಊರಿಗೆ ಬರಬೇಕು, ಈ ಊರಿನ ಹಲವಾರು ಕಡೆ ಚಿತ್ರೀಕರಣ ಮಾಡಬೇಕು ಮತ್ತು ಪ್ರಪಂಚದಾದ್ಯಂತ ನೀವೆಲ್ಲೋ ಕೂತಿರ್ತೀರ, ನ್ಯೂಸು ಮೂಲಕ ಅದನ್ನು ನಿಮಗೆ ತೋರಿಸ್ಬೇಕು ಅಂತ. ಪಲ್ಲಕ್ಕಿ ಸರ್, ಈಸೂರು ಅಲ್ಲ, ಇದು ಈಶೂರರ ಕತೆ. ಇದು ಈಸೂರಿನ ಕಥೆಯಲ್ಲ, ಈಸೂರಿನ ಒಳಗಡೆ ಇರ್ತಕ್ಕಂಥ ಈಶೂರರ ಕತೆ. ಸೊ ಡೋಂಟ್ ಮಿಸ್ ನ್ಯೂಸನ್ನು ದಯವಿಟ್ಟು ಫಾಲೋ ಅಪ್ ಮಾಡಿ. ಈ ಥರದ ಹೊಸ ವಿಷಯಗಳನ್ನು ಇಡೀ ಕರ್ನಾಟಕದ ಜನತೆಗೆ ಎಲ್ಲ ಅಬಾಲವೃದ್ಧರಾಗಿ ನಾವು ಖಂಡಿತ ವಿಷಯಗಳನ್ನು ತಗೊಂಬಂದು ನಿಮ್ಮ ಮುಂದೆ ಇಡ್ತೀವಿ. ಸ್ವತಂತ್ರೋತ್ಸವದ ಶುಭಾಶಯಗಳು. ತಮಗೂ ಕೂಡ. ಇನ್ನೂ ನಿಮ್ಮನ್ನು ಬಿಡಲ್ಲ, ಇನ್ನು ತುಂಬ ಕಡೆ ಬೇರೆ ಕಡೆ ಥರ ತೋರಿಸೋಣ ಜನಕ್ಕೆ. ಖಂಡಿತ ಆಗಲಿ. ಕನ್ನಡದ ಜನತೆಗೆ, ಕನ್ನಡ ಹೋರಾಟಗಾರರನ್ನ, ಕನ್ನಡ ಸ್ವಾತಂತ್ರ್ಯಕ್ಕೋಸ್ಕರ ದುಡಿದಂಥ ಅನೇಕರು ಇನ್ನೂ ಕೂಡ ಅಮೂಲ್ಯ ರತ್ನಗಳಾಗಿ ಗರ್ಭದಲ್ಲಿ ಹುದುಗೋಗಿದ್ದಾರೆ. ಅವರೆಲ್ಲರನ್ನೂ ಒಂದೊಂದಾಗಿ ಸೊ ಹರೀಶ್ ನಾಗರಾಜ್ ಅವ್ರ ಮೂಲಕ ಆಚೆಗೆ ತರ್ತೀನಿ. ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ಲಭಿಸಿದೆ, ನೀವು ಕೂಡ ಇದನ್ನು ಇನ್ನೊಬ್ಬರಿಗೆ ಲಭಿಸೋ ರೀತಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬಿಕಾಸ್ ಈ ಕಾರ್ಯಕ್ರಮ ಉದ್ದೇಶ ಅಷ್ಟೇ, ನೀವು ಯಾವುದನ್ನು ಫಾರ್ವರ್ಡ್ ಮಾಡ್ತಿರೋ ಬಿಡ್ತಿರೋ, ಬಟ್ ಈ ಥರದ್ದು ಜನಗಳಿಗೆ ಗೊತ್ತಾಗಬೇಕು, ಅವರು ಅದನ್ನು ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ಅಷ್ಟೇ ಈ ಪ್ರಯತ್ನ ಮಾಡಿದ್ವಿ ನಾವು. ಬೇರೆಯವ್ರಿಗೂ ಹೇಳಿ, ತಿಳಿಸಿ, ಕಳಿಸಿ, ಅವರು ನೋಡೋ ಹಾಗಾಗಲಿ. ನಿಮ್ಮೆಲ್ಲರಿಗೂ ಸ್ವತಂತ್ರೋತ್ಸವದ ಶುಭಾಶಯಗಳು. ಭಾಳ ದೂರ ಪ್ರಯಾಣ ಮಾಡಿದ್ವಿ ನಾವು, ಭಾಳ ದೂರ ಪ್ರಯಾಣ ಮಾಡಿದ್ವಿ. ಅದು ಅದಕ್ಕೆ ನೀವು ಇದು ಮಾಡಿರಿ, ನಿಮಗೆ ಕೂತಲ್ಲೇ ನಿಮಗೆ ಕೈಯಲ್ಲೇ ಸಿಕ್ಬಿಡುತ್ತೆ. ಇದೆಲ್ಲ ನಮ್ಮ ಶ್ರಮ ನೀವು ನೋಡಿದರೆ ಅದು ಸಾರ್ಥಕ ಅನ್ಸಿದ್ರೆ ದಯವಿಟ್ಟು ಈ ಎಪಿಸೋಡನ್ನು ನೋಡಿ. ನಿಮ್ಗೆ ಹೇಗೆ ಅನ್ನಿಸ್ತು? ನಮ್ಮ ಕಮೆಂಟ್ ಬಾಕ್ಸ್ ಅಂತ ಓಪನ್ ಇದೆ, ನಿಮ್ಗೆ ಏನು ಅನ್ನಿಸ್ತು ನಮಗೆ ತಿಳಿಸ್ಬೋದು. ನಾವು ಮುಂದಿನ ಸ್ಪೆಷಲ್ ಎಪಿಸೋಡ್ನಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀವಿ. ನಿಮ್ಮೆಲ್ಲರಿಗೂ ಸ್ವತಂತ್ರೋತ್ಸವದ ಶುಭಾಶಯಗಳು. ನಮಸ್ಕಾರ. ನಾನು ಹರೀಶ್ ನಾಗರಾಜು.